ಕಾರ್ಗಿಲ್ ಯುದ್ಧದ 26ನೇ ವರ್ಷದ ವಿಜಯೋತ್ಸವದ ಪ್ರಯುಕ್ತ ನಮ್ಮ ಕರುನಾಡಿನ ಮಕ್ಕಳು ಯಾರೆಲ್ಲ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡಿದ್ರು ಸಾಧ್ಯವಾದಷ್ಟು ಅವರುಗಳನ್ನು ಭೇಟಿ ಮಾಡಿ ಅವರನ್ನ ಸಂದರ್ಶನ ಮಾಡಿ ಅವರ ಯುದ್ಧ ಭೂಮಿಯ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಈ ವಿಶೇಷ ಸರಣಿಯನ್ನು ಶುರು ಮಾಡ್ತಾ ಇದ್ದೀನಿ. ಈ ಸರಣಿಯನ್ನು ಶುರು ಮಾಡ್ತಿರೋದೇ ಇನ್ನೆಲ್ಲಿಂದಲೂ ಅಲ್ಲ, ಮೈಸೂರಿನ ಹೆಮ್ಮೆಯ ಪುತ್ರ ಹಾನರರಿ ಕ್ಯಾಪ್ಟನ್ ಮಹದೇವಸ್ವಾಮಿ ಸರ್ ಅವರು ಸಹ ಕಾರ್ಗಿಲ್ ಯುದ್ಧ ಭೂಮಿಯಲ್ಲಿ ಭಾಗಿಯಾಗಿದ್ದರು. ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನ ಭಾಗವಾಗಿ ಅವರ ಯುದ್ಧ ಭೂಮಿಯ ಅನುಭವಗಳನ್ನು ನಮ್ಮೊಟ್ಟಿಗೆ ಹೇಳ್ಕೊತಾರೆ. ಅದಕ್ಕೂ ಮುಂಚೆ ಮಹದೇವಸ್ವಾಮಿ ಸರ್ ಅವರು ತಮ್ಮ ಪರಿಚಯವನ್ನು ಮಾಡಿಕೊಡ್ತಾರೆ. ಸರ್, ನನ್ನ ಹೆಸರು ಮಹದೇವಸ್ವಾಮಿ ಅಂತೇಳಿ. ನಾನು 1994ನೇ ಇಸ್ವಿಯಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಯಾಗಿದ್ದು, ನನ್ನ ಸ್ವಂತ ಊರು ಬಂದ್ಬಿಟ್ಟು ಗಾವಡಗೆರೆ ವಿಲೇಜು, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆಯವನಾಗಿರುತ್ತೇನೆ. 94ನೇ ಇಸ್ವಿಯಲ್ಲಿ ಮಿಲಿಟ್ರಿಗೆ ಸೇರಿದ ನಂತರ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಆ್ಯಂಡ್ ಸೆಂಟರ್ ಬೆಂಗಳೂರಿನಲ್ಲಿ ಎನ್ರೋಲ್ ಆದೆ. ಬೆಂಗಳೂರಿನಲ್ಲಿ 2 ವರ್ಷ ತರಬೇತಿ ಮುಗಿಸಿದ ನಂತರ ನಾನು ಪೋಸ್ಟಿಂಗ್ ಆಗಿ ನಾನಾ ಪ್ರದೇಶಗಳಲ್ಲಿ ಪೋಸ್ಟಿಂಗ್ ಆದೆ. ಅದರಲ್ಲಿ 1999ನೇ ಇಸ್ವಿಯಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರನಲ್ಲಿ ನಾನು ಪೋಸ್ಟಿಂಗ್ ಆಗಿದ್ದು. 99ರಲ್ಲಿ ಉರಿ ಸೆಕ್ಟರ್ಲಿ ಇದ್ದಾಗ ನನ್ನ ಕಾರ್ಗಿಲ್ ಯುದ್ಧದ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಬನ್ನಿ ಸರ್, ಮೈಸೂರು ಯೂನಿವರ್ಸಿಟಿಯ ಕ್ಯಾಂಪಸ್ಸು ಮತ್ತು ಕುಕ್ರಳ್ಳಿ ಕೆರೆನೆಲ್ಲ ಅಡ್ಡಾಡಿಕೊಂಡು ನಿಮ್ಮ ಯುದ್ಧ ಭೂಮಿಯ ಅನುಭವದ ಬಗ್ಗೆ ಮಾತಾಡಿಕೊಂಡು ಹಾಗೆ ನಮ್ಮ ವೀಕ್ಷಕರಿಗೂ ಅದನ್ನು ಹಂಚಿಕೊಂಡು ಬರೋಣ. ನಡೀರಿ, ಹೋಗೋಣ. ಆಯಿತು. ಹಾಂ ಸರ್, ಕಾರ್ಗಿಲ್ ಯುದ್ಧ ಭೂಮಿಯ ಸಿನಾರಿಯೋಗೆ ಬರೋಣ. ನಿಮಗೆ ಕಾಲ್ ಆಫ್ ಡ್ಯೂಟಿ ಬಂದಿದ್ದು ಯಾವಾಗ, ಮತ್ತು ಆ ಯುದ್ಧ ಭೂಮಿಯಲ್ಲಿ? ಮೇ ತಿಂಗಳಲ್ಲಿ ನಾವು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನಗರೋಟಗಳಂದು ನಾವು ಆವಾಗ ಡಿಪ್ಲಾಯ್ ಆಗಿದ್ದು. ಆ ಟೈಮಲ್ಲಿ ನಮಗೆ ಮೇ ಫಸ್ಟ್ ವೀಕಲ್ಲಿ ಈ ಥರ ಒಂದು ಸಿಚುವೇಶನ್ ಬರುತ್ತೆ. ಪಾಕಿಸ್ತಾನಿಯವರು ಅಟ್ಯಾಕ್ ಮಾಡೋ ಸಂಭವ ಇದೆ, ಎಲ್ಲ ರೆಡಿಯಾಗಿರಿ, ತಯಾರಾಗಿರಿ ಅಂತೇಳಿ. ವಿತಿನ್ 24 ಅವರ್ಸಲ್ಲೇ ಮತ್ತೆ ನಮ್ಗೆ ಆರ್ಡರ್ ಸಿಗುತ್ತೆ, ಈ ಥರ ಮೂವ್ ಆಗಬೇಕು ಕಾರ್ಗಿಲ್ಗೆ ಅಂತ ಹೇಳ್ಬಿಟ್ಟು. ಇದು 24 ಅವರ್ಸ್ ಸರ್ಕಲಲ್ಲಿ ನಮ್ಮ ಹತ್ರ ಏನಿರುತ್ತೆ, ಸ್ಟೋರ್ಸ್ ಆಗಲಿ, ಆರ್ಮ್ಸ್ ಆಗಲಿ, ಆಮಿನೇಷನ್ ಆಗಲಿ ಏನಿದೆ ಟೋಟಲಿ ಇಮ್ಮಿಡಿಯೇಟ್ ನಮ್ಮ ಹತ್ರ ಫಸ್ಟ್ ಲೈನ್, ಸೆಕೆಂಡ್ ಲೈನ್ ಆ ಥರ ಇರುತ್ತೆ. ಸೆಕೆಂಡ್ ಲೈನ್ ಆಮಿನೇಷನ್, ಆರ್ಮ್ಸ್ ಏನೇನಿದೆ ಮತ್ತು ಆ ಪ್ಲೇಸ್ಗೆ ಯಾರ್ಯಾರು ಸೆಟ್ ಆಗ್ತಾರೆ, ಫಿಸಿಕಲಿ, ಮೆಂಟಲಿ, ಮೆಡಿಕಲಿ ಯಾರ್ಯಾರು ಬಿಟ್ಟಿರ್ತಾರೆ ಅವ್ರನ್ನೆಲ್ಲ ಸೆಲೆಕ್ಷನ್ ಮಾಡಿ ಇದು 24 ಅವರ್ಸಲ್ಲಿ ನಮ್ಮ ಬೈ ರೂಟ್ ನಮಗೆ ಸಪೋರ್ಟ್ ಮಾಡಿ ಸಪ್ಲೈ ಯೂನಿಟ್ಸ್, ಸೆಕೆಂಡ್ ಲೈನ್ ವೆಹಿಕಲ್ಗಳು, ಅದರಿಂದ ಡೈರೆಕ್ಟ್ ಮೂವ್ ಆದ ಕಾರ್ಗಿಲ್ಗೆ. ಕಾರ್ಗಿಲ್ ಮೂವ್ ಆದಮೇಲೆ ನಮಗೆ ಹೊಸ ಪ್ಲೇಸು ಏನು ಅಂತ ಗೊತ್ತಿರಲ್ಲ, ಎಲ್ಲಿ ಎಲ್ಲ ನ್ಯಾರೋ ಪ್ಲೇಸ್ಗಳು, ರೋಡ್ಸ್ ಪ್ರಾಬ್ಲಮ್ ಇತ್ತು, ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಇತ್ತು. ಅದರ ನಂತರ ಇತ್ತೀಚೆಗೆ 5 ಮೇ 3 ಮೇನಲ್ಲಿ ವಾರೇ ಸ್ಟಾರ್ಟ್ ಆಯಿತು. ಅರೌಂಡ್ 26 ಜುಲೈವರೆಗೆ ಕಾರ್ಗಿಲ್ ಫಿನಿಸಿ. 26 ಜುಲೈಗೆ ನಮ್ಮ ಭಾರತ ಫ್ಲ್ಯಾಗ ಟೈಗರ್ ಎಲ್ಲಲ್ಲಿ ನೆಟ್ಟಿದ್ದು. ಈ ಥರ ಅದಕ್ಕೆ OP ವಿಜಯ್, ಆಪರೇಷನ್ ವಿಜಯ್ ಅಂತ ಅಂದ್ಕೊಂಡು ಒಂದು ಹೆಸರು ಕೊಟ್ಟಿದ್ದು. ಇನ್ ಬಿಟ್ವೀನ್ ಆ ಟೈಮಲ್ಲಿ ನಮ್ಮ ಸಪೋರ್ಟಿಂಗ್ ಆಗಿ ಏರ್ಫೋರ್ಸ್ನವರು ಜಾಯಿಂಟ್ ಆಪರೇಷನ್ ಇದ್ರು, ಏರ್ಫೋರ್ಸ್ ಮತ್ತು ನಮ್ಮ ಆರ್ಮಿ ಯಾರು ಜಾಯಿಂಟ್ ಆಪರೇಷನ್ ಮಾಡಿದ್ದು. ಮ್ಯಾಕ್ಸಿಮಮ್ ಸಪೋರ್ಟ್ ಇದ್ದು ಇನ್ಫೆಂಟ್ರಿಯವರೇ. ನಾವು ಇಂಜಿನಿಯರಿಂಗ್ಲಿ ಸಪೋರ್ಟ್ ಇದ್ದು ಸರ್ವಿಲಿಬಿಟಿ ಮತ್ತು ಅವ್ರಿಗೆ ಇನ್ಫೆಂಟ್ರಿ ಅವ್ರಿಗೆ ರಸ್ತೆ ಮಾಡ್ಕೊಡೋದಾಗಲಿ, ಅಡ್ಮಿನಿಸ್ಟ್ರೇಟಿವ್ ಆಗಲಿ, ಆರ್ಮ್ಸ್ ಆಮಿನೇಷನ್ ತಲುಪಿಸೋದಾಗಲಿ, ಅದನ್ನೆಲ್ಲ ನಮ್ಮ ಇಂಜಿನಿಯರ್ ಸಪೋರ್ಟಿಂಗ್ ಟಾಸ್ಕ್ಲೇ ಮಾಡಿದ್ದು. ಅದು ಆ ಟೈಮಲ್ಲಿ ನಾವು ಮಾಡಬೇಕಂತಂದರೆ ವಾರ್ಫೀಲ್ಡ್ ಗೊತ್ತು, ಫಿಲಮಲ್ಲಿ ಯಾವ ರೀತಿ ಅಂತ ಯಾವ ರೀತಿ ಎಲ್ಲಿ ಹೋಗಬೇಕು, ಏನು ಮಾಡೋಕ್ಕಂತ ಗೊತ್ತಿಲ್ಲ. ಪ್ಲ್ಯಾನ್ ಮಾಡೋದು ತುಂಬ ಸ್ಟಾರ್ಟಿಂಗ್ ಸ್ವಲ್ಪ ಡಿಲೇ ಆಗಿತ್ತು. ಆನಂತರ ಒಂದು ಲೈನಿಗೆ ಬಂದ ಮೇಲೆ ನಮ್ಗೆ ಕರೆಕ್ಟಾಗಿ ಗೊತ್ತಾಯಿತು, ಈ ಜಾಗದಲ್ಲಿ ಈ ಟೈಮಲ್ಲಿ ಈ ಪೋಸ್ಟ್ ಹತ್ರ ನಾವು ಆರ್ಮ್ಸ್ ಆಮಿನೇಷನ್ ಒದಗಿಸ್ಬೇಕು, ಈ ಪೋಸ್ಟ್ ಆರ್ಮ್ಸ್ ಆಮಿನೇಷನ್ ಒದಗಿಸ್ಬೇಕು, ಈ ಜಾಗದಲ್ಲಿ ನಮ್ಮ ಪೋಸ್ಟ್ ಕವರ್ ಮಾಡಿ ಇಟ್ಕೊಳ್ಬೇಕು, ಈ ಪೋಸ್ಟ್ ಹತ್ರ ಕರೆಕ್ಟಾಗಿ ಕವರ್ ಮಾಡಿ ಹಿಡ್ಕೋಬೇಕು. ಅದೇ ಥರ ನಮ್ಮ ಮಕ್ಕಳನ್ನ ಕರೆಕ್ಟಾಗಿ ಗೈಡ್ನೆಸ್ ಮಾಡಿಕೊಂಡು ಕರೆಕ್ಟಾಗಿ ಸೇಫ್ಟಿ ಸೆಕ್ಯೂರಿಟಿ ಥರ ಇರಬೇಕು. ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗೆ ಮೊದಲ ಆದ್ಯತೆ. ಹೌದು. ಅಲ್ಲಿದ್ದವರು ಮತ್ತು ಅಕ್ಕಪಕ್ಕದಲ್ಲಿ ಇವಾಗ ಲಡಾಖ್ ಅಂತಾರೆ, ಆವಾಗ ಕಾರ್ಗಿಲ್ ನಡೆಯೋದು. ಇವಾಗ ಜಸ್ಟಿಗೆ ಲಡಾಖ್ ಅಂತಾರೆ. ಕಾರ್ಗಿಲ್ ಟೈಮಲ್ಲಿ ಸುತ್ತಮುತ್ತ ಅಲ್ಲಿ ಡೋಕ್ ಅಂತ ಹೇಳ್ತಾರೆ, ಜನರಿದ್ರು, ಪಬ್ಲಿಕ್ಸು, ಅವ್ರನ್ನೆಲ್ಲ ವೆಕೇಟ್ ಮಾಡೋ ಟೈಮ್ ಇತ್ತು. ವೆಕೇಟ್ ಮಾಡಿ ಕೆಳಗಡೆ ಮತ್ತು ಅವ್ರು ಬೇಸ್ ಕಳಿಸಾಯಿತು. ಆನಂತರ ಮತ್ತೆ ವಾರ್ ಸ್ಟಾರ್ಟ್ ಆಗಿದ್ದು. ಅರೌಂಡ್ ಒಂದು 70 ಡೇಸ್ ಏನೋ ಬರ್ತಾರೆ. 23 ಮೇ ಟು 26 ಜುಲೈವರೆಗೂ ಕಂಟಿನ್ಯೂ ನಡೀತಾನೆ ಇತ್ತು. ಒಂದೊಂದು ಪೋಸ್ಟ್ ಕ್ಯಾಪ್ಚರ್ ಮಾಡಿಕೊಂಡು ಮೂವ್ ಆಗೋದಾಗಲಿ, ನ್ಯಾರೋ ರೋಡು, ಒಂದೊಂದು ದಿನ ಒಂದೊಂದು ಬೆಟ್ಟದಾಗೆ 1 ದಿನ 2 ದಿನ ಆಗೋದು. ಕಡೆಸಿ ಕೊನೆಯ ಕ್ಷಣದಲ್ಲಿ ಟೈಗರಲ್ಲಿ ಕ್ಯಾಪ್ಚರ್ ಮಾಡಿ ಕಾರ್ಗಿಲ್ ದಿವಸ ಆಚರಣೆ ಮಾಡೋದು. ಸೊ ನಾವು ಕೇಳಿದ್ದೇನೆಂದ್ರೆ 2 ಅಣ್ವಸ್ತ್ರ ಸಜ್ಜಿತ ದೇಶಗಳ ನಡುವೆ ನಡೆದಂತ ಅತ್ಯಂತ ಸುದೀರ್ಘ ಕದನ ಇದು. ಹೌದು. ನಿಮಗೆ ಕಾಲ್ ಆಫ್ ಡ್ಯೂಟಿ ಬಂತು, ನಗ್ರೋಟದಿಂದ ಹೊರಟ್ರಿ. ಜೋಜಿಲಾ ಪಾಸ್ನ ಐಸ್ ಕ್ಲಿಯರ್ ಮಾಡುವಂತದ್ರಿಂದನೇ ಆ ಸವಾಲು ಶುರು ಆಗುತ್ತೆ. ಮತ್ತೆ ದುಶ್ಮನ್ ಎತ್ತರದಲ್ಲಿ ಕುಳಿತಿದ್ದ.
ನಿಮ್ಮ ಪ್ರತಿಯೊಂದು ಚಲನವಲನವನ್ನು ದುರ್ಬೀನಿಂದ ಗಮನಿಸ್ತಿದ್ದ. ಅಬ್ಸರ್ವ್ ಮಾಡ್ತೀವಿ. ಗಮನಿಸ್ತಾ ಇದ್ದು ನಿಮ್ಮ ಜಾಗದ ಕೋಆರ್ಡಿನೇಟ್ ಗಳನ್ನ ಹೌದು. ಅಕ್ರಾಸ್ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಇದ್ದಂತ ಫಿರಂಗಿಗಳ ಕಂಟ್ರೋಲ್ ಇದಕ್ಕೆ ಕೊಡ್ತಾ ಇದ್ದ. ಹೌದು. ಅಕ್ಯುರೇಟ್ ಆಗಿ ಕೋಆರ್ಡಿನೇಟ್ ಹತ್ರ ಶೆಲ್ ದಾಳಿಯನ್ನ ಮಾಡ್ತಾ ಇದ್ರು. ನಾವು ಹೌದು. ಕೇಳ್ಪಟ್ಟಿದ್ದಂದ್ರೆ ಹೌದು. 35ರಿಂದ 43-45 ಕಿಲೋ ತನಕನೂ ಈ ಒಂದೊಂದು ಶೆಲ್ ಇರ್ತವೆ. ಆ ಹೌದು. ಶಾರ್ಪ್ನೆಲ್ಗಳು ಸಿಡಿದ್ರೆ ಹೌದು. 10 ಅಡಿ ಜಾಗದಲ್ಲಿ ಏನಿದ್ರು ಛಿದ್ರ ಆಗ್ಬಿಡ್ತದೆ. ನಿಜ. ಮತ್ತೆ ಇನ್ನೊಂದು ಅರ್ಧ ಕಿಲೋಮೀಟರ್ ವರೆಗೂ ಅದ್ರದ್ದು ಇಂಪ್ಯಾಕ್ಟ್ ತುಂಬಾನೇ ಇರ್ತದೆ. Correct. ಈ ಹೆವಿ ಶೆಲ್ಲಿಂಗ್ ನಿಂದಾಗಿ ಕಾರ್ಗಿಲ್ ನಲ್ಲಿದ್ದಂತ ಅಮ್ಯುನಿಷನ್ ಡಂಪ್ ಮೇಲೆ ದಾಳಿ ಆಗುತ್ತೆ. ಆಮೇಲೆ ಅಲ್ಲಿದ್ದಂತ ಕತ್ತೆಗಳು, ನಾಯಿಗಳು, ನಿಜ. ಹಸುಗಳು, ಒಂದು ಪ್ರಾಣಿನೂ ಬದುಕೋದಿಲ್ಲ. ಬದುಕೋದಿಲ್ಲ. ಮನುಷ್ಯನೇನೋ ರಿಲೋಕೇಟ್ ಮಾಡ್ಬಿಡ್ತಾರೆ, Correct. ಬಟ್ ಈ ಪಾಪದ ಪ್ರಾಣಿಗಳು ಒಂದು ಹೌದು. ಬದುಕೋದಿಲ್ಲ. ಹೌದು. ನಾವು ದೂರದಿಂದ ಹಿಂಗ್ ಓದ್ಕೊಳ್ಳೋದಿಕ್ಕೆ ಇಷ್ಟು ಘನಘೋರವಾದಂತ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುತ್ತೆ. ನಿಜ. ಇನ್ನು ಆ ಘನಘೋರವಾದ ಚಿತ್ರಣವನ್ನ ಜೀವಿಸಿ ಅದರ ಮುಖಾಂತರ ಹಾದು ಬಂದಿದ್ದೀರಿ. ನಿಜ. ಅದರ ಒಂದು ಅನುಭವವನ್ನ ಹಂಚ್ಕೊಳ್ಳಿ ಸರ್. ಸರ್, ಅವತ್ತಿನ ದಿನ ನಾವು ಜೀವವನ್ನು ಎಲ್ಲ ನಮ್ಮ ಸೋಲ್ಜರ್ಸ್ ಜೀವ ಪಣಕ್ಕಿಟ್ಟೆ ಅವತ್ತು ಹೊರಟಿದ್ದು. ನಾವು ಮತ್ತೆ ಹೋಗಿ ವಾರ್ಫೀಲ್ಡಿಂದ ವಾಪಸ್ ಬರ್ತೀವಿ ಅಂತ ಯಾರೂ ಇಲ್ಲ. ನಾವು ದೇಶಕ್ಕಾಗಿ ಓಕೆ ಜೀವ ಹೋದ್ರೆ ಪರವಾಗಿಲ್ಲ, ದೇಶಕ್ಕಾಗಿ ಹೋರಾಡೋಣ ಅಂತ ಒಂದು ಮೈಂಡ್, ಎಲ್ಲರ ಮೈಂಡ್ ಸೆಟ್ ಕ್ಲಿಯರ್ ಆಗಿತ್ತು. ಅಲ್ಲಿಂದ ಅವ್ರದ್ದು ಶೆಲ್ ಬರ್ತಿದ್ದು, ಆರ್ಟಿ ಶೆಲ್ಗಳು ನಮಗೂ ಈ ಕಡೆಯಿಂದ ಬ್ಯಾಕ್ ಸಪೋರ್ಟ್ ಕೊಡ್ತಾರೆ. ನಮ್ಮ ಆರ್ಟಿ ಯೂನಿಟ್ಸ್ಗಳು ಬ್ಯಾಕ್ ಶೆಲ್ ಅವ್ರಿಗೆ ಆಪೋಸಿಟ್ ಅಲ್ಲ, ನೀವು ಆ ಸೆಟಪ್ ಮಾಡೋ ತನಕನೂ ನೀವು ಮೂವ್ ಆಗ್ಬೇಕಿತ್ತಲ್ಲ. ಹೌದು. ನೀವು ಬೋಫೋರ್ಸು, ಆರ್ಟಿಲರಿ ಎಲ್ಲಾನು ಆ ಜೊಜಿಲಾ ಇದ್ರಲ್ಲಿ ತಗೊಂಡ್ ಹೋಗ್ಬೇಕಾಗಿತ್ತು. ಹೌದು. ಡ್ರಾಸು, ಕಾರ್ಗಿಲ್ ಎಲ್ಲದಕ್ಕೂ. Correct. ಬಟ್ ಅವ್ರ ನ್ಯಾಷನಲ್ ಹೈವೇನೆ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದ್ರಲ್ಲ, ನೀವು ಹೌದು. ಅಲ್ಲೇ ಹೋಗ್ಬೇಕು. ಅಲ್ಲೇ ಹೋಗ್ಬೇಕಿತ್ತು. ನಾವು ಅದೇ ಜೋಜಿಲಾ ಪಾಸಲ್ಲಿ ಹೋಗ್ಬೇಕಿತ್ತು. ಆ ರೋಡ್ ಕ್ರಾಸ್ ಮಾಡಿ ಮುಂದೆ ಹೋಗ್ಬೇಕಾಗಿದ್ದು. ತುಂಬಾ ಕಷ್ಟವಾದ, ಕಠಿಣವಾದ ಸಮಸ್ಯೆಗಳಿದ್ದು. ಅದು ಜಾಸ್ತಿ ಹೇಳ್ಕೊಳಕ್ಕಾಗಲ್ಲ ಮೀಡಿಯಾ ಮುಂದೆ. ಅದು ತುಂಬಾ ಕಠಿಣವಾಗಿತ್ತು. ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ಆರ್ ಟಿ ಅವರು ಇದ್ರು. ಈ ಕಡೆಯಿಂದ ಕೌಂಟರ್ ಫೈರ್ ಕೊಡ್ತಿದ್ರು. ಆವಾಗ ಕೌಂಟರ್ ಫೈರ್ ಇಷ್ಟು ಈ ಟೈಮ್ ಹೇಳ್ತಿದ್ರು, ಈ 45 ಮಿನಿಟ್ಸ್ ನಾವು ಕ್ಲೀನಾಗಿ ಕೌಂಟರ್ ಫೈರ್ ಕೊಡ್ತೀವಿ. ಆ ಟೈಮಲ್ಲಿ ಜೋಜಿಲಾ ಪಾಸ್ ಕ್ರಾಸ್ ಆಗಿ ಅಂತೇಳಿ. ಯಾಕಂದ್ರೆ ಅವರು ಫೈರಿಂಗ್ ಆಗ್ಬೇಕಾದ್ರೆ ಅವರು ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಈ ಕಡೆ ಜಾಸ್ತಿ ನಮ್ಗೆ ಶೆಲ್ ಹೋಗ್ಬೇಕಾದ್ರೆ ಆ ಟೈಮಲ್ಲಿ 45 ಮಿನಿಟ್ಸಲ್ಲಿ ಎಷ್ಟು ಆಮಿನೇಷನ್, ಎಷ್ಟು ಟ್ರೂಪ್ಸ್ ಮೂವ್ ಮಾಡಬೇಕು ಆ ಟೈಮಲ್ಲಿ ಮೂವ್ ಮಾಡ್ತಿದ್ವಿ ಜೋಜಿಲಾ ಪಾಸ್. ಮತ್ತೆ ಸರ್ಟನ್ ಟೈಮಿಗೆ ಬ್ರೇಕ್ ಮಾಡ್ತಿದ್ವಿ. ನೆಕ್ಸ್ಟ್ ಟೈಮಿಗೆ ಆಲ್ಟ್ ಮಾಡ್ತಿದ್ವು. ಮತ್ತೆ ಏನು ಮೂವ್ ಮಾಡೋದಾಗ್ಲಿ ಏನು ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ. ಯಾವಾಗ ನಮಗೆ ಬ್ಯಾಕ್ ಸಪೋರ್ಟ್ ಸಿಗುತ್ತೋ ಆವಾಗ ಮತ್ತೆ ಜಸ್ಟ್ 24 ಅವರ್ಸ್ ಏರ್ಫೋರ್ಸ್ನವರು ಕೂಡ ಅಟ್ಯಾಕ್ ಆಗಿ ಅವರು ಸೆಲ್ ದಾಳಿ ಮಾಡೋದು ಇನ್ನು ಮೇಲಿಂದ ಆಪರೇಷನ್ ಸಫೇದ್ ಸಾಗರ್. ಹೌದು. ಆ ನಂತರ ನಮ್ಮ ಟ್ರೂಪ್ಸ್ ಕ್ಲೀನ್ ಮೂವ್ ವಿತಿನ್ 1 ವೀಕ್ 10 days ಅಲ್ಲಿ ಜೋಜಿಲಾ ಪಾಸ್ನ ಕ್ರಾಸ್ ಮಾಡಿ ಮ್ಯಾಕ್ಸಿಮಮ್ ಟ್ರೂಪ್ಸ್ ಮೂವ್ ಆಗಿದೆ ಅಲ್ಲಿಗೆ. ಸೊ ಸಾವನ್ನೇ ಎದುರಾಕೊಂಡು 10 ದಿನಗಳ ಒಳಗಡೆ ಜೋಜಿಲಾ ಪಾಸ್ನ ಕ್ಲಿಯರ್ ಮಾಡಿದ್ರಿ. ಹೌದು. ಟ್ರೂಪ್ಸ್, ಎಕ್ವಿಪ್ಮೆಂಟ್ ಎಲ್ಲವನ್ನು ಮೊಬಿಲೈಸ್ ಮಾಡೋದಿಕ್ಕೆ. ನಮ್ಮ ಬೆಟಾಲಿಯನ್ ಪೂರ್ತಿ ಕಾರ್ಗಿಲಲ್ಲೇ ಸಪೋರ್ಟಿವ್ ಟ್ರೂಪ್ಸ್ ಆಗಿ ಇದ್ದಿತ್ತು ಅಲ್ಲಿ. ವಾರ್ ಫೀಲ್ಡ್ ಅಲ್ಲೇ ಮ್ಯಾಕ್ಸಿಮಮ್ ಇದೆ ಕಂಪ್ಲೀಟ್ ಆಗೋ ತನಕ. ನಾವು ಕ್ಲೋಸ್ 26 ಜುಲೈಗೆ ನಮ್ಮ ಸರ್ಕಾರ ಘೋಷಣೆ ಮಾಡಿದ್ಮೇಲೆ ಆಪರೇಷನ್ ವಿಜಯ್ ಶಟ್ ಡೌನ್ ಮಾಡಿ ಅಂದಮೇಲೆ ಶಟ್ ಡೌನ್ ಮಾಡಿ ವಿತಿನ್ ಮತ್ತೆ 1 ತಿಂಗಳ ತನಕ ಅಲ್ಲೇ ವಾರ್ ಫೀಲ್ಡಲ್ಲಿ ಎಲ್ಲ ಕ್ಲಿಯರ್ ಪೋಸ್ಟ್ ಎಲ್ಲ ಸೆಟಪ್ ಮಾಡಿ ನಮ್ಮ ಪೋಸ್ಟ್ ಭದ್ರತವಾಗಿ ಮಾಡಿ, ಬಂಕರ್ಸ್ ಆಗಲಿ, ಒಂದು ನಮ್ಮ ಲಿವಿಂಗ್ಗೆ ಇರೋದಕ್ಕೆ ಮಕ್ಕಳಿಗೆ ಅಡ್ಮಿನಿಸ್ಟ್ರೇಟಿವ್ ಆಗಲಿ ಎಲ್ಲ ಸೆಟಪ್ ಮಾಡಿ 1 ತಿಂಗಳ ನಂತರ ಮತ್ತೆ ಅಲ್ಲಿಂದ ನಾವು ಡೌನ್ ಆಗಿದ್ದು. ಅಲ್ಲಿ ಮತ್ತೆ 2 ಯೂನಿಟ್ ಮತ್ತೆ ಡಿಪ್ಲೈ ಮಾಡಿ, 2 ಬೆಟಾಲಿಯನ್ ಕಾರ್ಗಿಲ್, ಟೈಗರ್ ಇಲ್ಲೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ನಮ್ಮ ಗೊತ್ತಿದೆ. ನಮ್ಮ ಡಿಫೆನ್ಸ್ ಎಲ್ಲ ಮಜಬೂತ್ ಮಾಡಿ ರೀಇನ್ಫೋರ್ಸ್ಮೆಂಟ್ಸ್ ಮಾಡೋಕ್ಕೆ ಎಲ್ಲ 100% ಕ್ಲಿಯರ್ ಮಾಡಿ ಎಲ್ಲ ಆದಮೇಲೆ ರಿಟರ್ನ್ ಆಗಿದ್ದು. ಆ ಟೈಮಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ರು. ಅವರು ಬಂದು ವಿಸಿಟ್ ಮಾಡಿದ್ರು 1 ಮಂತ್ ನಂತರ. ವಿಸಿಟ್ ಮಾಡಿ ಟೈಗರ್ ಎಲ್ಲ ಬಂದು ಎಲ್ಲರ ಹತ್ರ ಮಾತಾಡಿಸಿ ಸಿಹಿ ಹಂಚ್ಕೊಂಡು ತುಂಬ ಖುಷಿಪಟ್ಟು ನಮ್ಮ ದೇಶದ ಗರ್ವ ಇದು ಟೈಗರ್ ಇಲ್ಲು ನಾವು ಕ್ಯಾಪ್ಚರ್ ಮಾಡಿದ್ದು ಅಂತೇಳಿ ಆ ನಂತರ ಅವರವರು ಕೆಲಸಕ್ಕೆ ಮತ್ತೆ ಹೋಗಿದ್ದು. ಅದೊಂದು ಏನಂದರೆ ಅದೊಂದು ಯಾವ್ದು ನಾವು ವಾರ ಅಟೆಂಡ್ ಮಾಡಿರಲಿಲ್ಲ. ಅದೊಂದು ನಮಗೊಂದು ಖುಷಿ, ನಾವೊಂದು ವಾರ ಅಟೆಂಡ್ ಮಾಡಿದ್ದೀವಿ ಅಂತ. ಆನಂತರ ಕಾರ್ಗಿಲ್ ವಾರ ಆದಮೇಲೆ ಮತ್ತೆ ವಿತಿನ್ 1.5 year ನಂತರ 2001ರಲ್ಲಿ ಆಪರೇಷನ್ ಪರಾಕ್ರಮ್ ಒಂದು ಹೇಳ್ತೀನಿ. 99 ಕಾರ್ಗಿಲ್ ವಾರಲ್ಲಿ ನಮ್ಮ ಇಂಡಿಯನ್ ಫೋರ್ಸ್ ಯಾವುದಕ್ಕೂ ರೆಡಿ ಇರಲಿಲ್ಲ, ಯಾರಿಗೂ ತಿಳಿದಿರಲಿಲ್ಲ ಈ ಥರ ಬಂದ್ಬಿಟ್ಟು ಪಾಕಿಸ್ತಾನದವ್ರು ಸರ್ಪ್ರೈಸ್ ಅಟ್ಯಾಕ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಅವತ್ತಿನ ಸೇನಾಧ್ಯಕ್ಷರಾಗಿದ್ದಂತ ವೇದ್ ಪ್ರಕಾಶ್ ಮಲ್ಲಿಕ್ ಅವರು ಬುಕ್ನು ಬರೆದಿದ್ದಾರೆ, ಕಾರ್ಗಿಲ್ ಫ್ರಮ್ ಸರ್ಪ್ರೈಸ್ ಟು ವಿಕ್ಟರಿ. ವಿ.ಪಿ. ಮಲ್ಲಿಕ್ ಅವರು ಇದ್ದರು ಚೀಫ್. ಅದು ಜಗಜಾಹೀರಾಗಿ ಆಗಿದೆ. ಕಾರ್ಗಿಲ್ ರಿವ್ಯೂ ಕಮಿಟಿಯ ವರದಿಯಲ್ಲೂ ಬರೆದಿದ್ದಾರೆ, ಹಾಗೆ ಇವರು ಬರೆದಿದ್ದಾರೆ. ಆರಂಭದಲ್ಲಿ ಶತ್ರುವಿನ ಅಂದಾಜೇನು ಮತ್ತೆ ಅವ್ರು ಎಷ್ಟು ಮಟ್ಟಿಗೆ ಇನ್ಫಿಲ್ಟ್ರೇಷನ್ ಮಾಡಿದ್ದಾರೆ, ಅವರು ಪಾಕಿಸ್ತಾನಿ ಆರ್ಮಿಯ ರೆಗ್ಯುಲರ್ಸು ಇಲ್ಲ ಅಂತಂದ್ರೆ ಆ ಮುಜಾಹಿದೀನ್ಗಳು, ಹೀಗೆ ಯಾವುದು ಕೂಡ ಒಂದು ಟ್ರಸ್ಟ್ ವರ್ತಿ ಆದಂತ ಒಂದು ಮಾಹಿತಿನೇ ಇರಲಿಲ್ಲ. ಮುಷರಫ್ ಅವರು ಪಾಕಿಸ್ತಾನದವರು ಮಾಡಿದ್ದು ಅಂದರೆ ಸೇನೆ ಪ್ಲಸ್ ಇವರು ಮಿಲಿಟೆಂಟ್ಸ್ ಇವರೆಲ್ಲ ಅವರು ಸ್ವಲ್ಪ ಜಾಯಿಂಟ್ ಆಪರೇಷನ್ ಥರ ಮಾಡಿದ ಟೈಮಲ್ಲಿ. ಸುಮಾರು ಜನ ಹೇಳ್ತಾರೆ
ಅವ್ರನ್ನೇ ಮಿಲಿಟೆಂಟ್ಸ್ಗಳು ಯೂನಿಫಾರ್ಮ್ ಹಾಕಿ ಅವ್ರನ್ನ ವಾರ್ ಫೀಲ್ಡಲ್ಲಿ ಇಳಿಸಿದ್ರು ಅವರು. ಹೌದೌದು. ಒಂದಷ್ಟು ಜನ ಸತ್ ಬಿದ್ದಿದ್ದಂಥ ಪಾಕಿಸ್ತಾನಿ ಸೈನಿಕರ ಆ ದೇಹಗಳಿಂದ ರಿಕವರ್ ಮಾಡಿದಂಥ ID ಕಾರ್ಡ್ಗಳು ಹೇಳ್ತಾ ಇದ್ವು. ನಾರ್ದರ್ನ್ ಲೈಟ್ ಇನ್ಫೆಂಟ್ರಿಗೆ ಸೇರಿದಂಥವ್ರು. ಅದು ಅವಾಗ ರೆಗ್ಯುಲರ್ ಯೂನಿಟ್ ಆಗಿರಲಿಲ್ಲ, ಪ್ಯಾರಾ ಮಿಲಿಟರಿ ಫೋರ್ಸ್ ಥರ ಇತ್ತು, ನಮ್ಮ BSFನವ್ರ ಥರ. ಅದಾದಮೇಲೆ ಸಿಂಧ್ ರೆಜಿಮೆಂಟ್ ಇತ್ತು, ಆಮೇಲೆ ಪಾಕಿಸ್ತಾನಿ ಆರ್ಮಿ ರೆಗ್ಯುಲರ್ಸು ಇದ್ರು, ಆಮೇಲೆ ಸ್ಪೆಷಲ್ ಎಲೈಟ್ ಕಮಾಂಡೋ SSG ಯೋಧರು ಕೂಡ ಪಾಕಿಸ್ತಾನದಿಂದ ಅಲ್ಲಿ ಬಂದು ಆ ಹೈಟ್ಗಳನ್ನ ಆಕ್ಯುಪೈ ಮಾಡ್ಕೊಂಡು ಕೂತಿದ್ರು ಅನ್ನೋದು ನಂತರದ ದಿನಗಳಲ್ಲಿ ಅದು ಗೊತ್ತಾಯ್ತು, ಅದಾಚೆ ಬಂತು. ಒಂದು ದುಃಖದ ಸಂಗತಿ ಅಂದರೆ ನಮ್ಮ ಇಂಡಿಯನ್ ಆರ್ಮಿ ಸೋಲ್ಜರ್ ಆ ಟೈಮಲ್ಲಿ 527 ಅಧಿಕೃತವಾಗಿ ಕೊಟ್ಟಂಥದ್ದು. ಹೌದು, ಅಷ್ಟೊಂದು ಸೋಲ್ಜರ್ ತೀರ್ಕೊಂಡ್ರು. ಅದರಲ್ಲಿ ಸುಮಾರು ಜನ ಅವಾರ್ಡಿಸ್ ಆದರು. ಪರಮವೀರ್ PVC ಪರಮವೀರ್ ಚಕ್ರ ಮೆಡಲ್ಸ್, ಸೇನಾ ಕೀರ್ತಿ ಚಕ್ರ, ಒಳ್ಳೆ ಸನ್ಮಾನ ಸಿಕ್ತು. ಅವರು ಶತ್ರು ಒಂದು ದೇಶಕ್ಕೋಸ್ಕರ ಗರ್ವ, ನಮಗೊಂದು ಖುಷಿ, ನೀವು ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದವರು ಅಂತೇಳಿ. ಅದರಿಂದ ವಾರ್ ಮೆಮೋರಿಯಲ್ ಈಗಲೂ ಕಾರ್ಗಿಲ್ ನೀವು ಹೋದ್ರೆ ನೋಡ್ಬೋದು. ಅಲ್ಲಿ ಅದರಲ್ಲಿ ಕಾರ್ಗಿಲ್ ವಾರ ಯಾರ್ಯಾರು ಸತ್ರು ಅವ್ರದನ್ನ ವಾರ್ ಮೆಮೋರಿಯಲ್ ಅಂತ ಮಾಡ್ತಾರೆ, ಟೋಲೋಲಿಂಗ್ನ ಕೆಳಗೇನೆ. ಹೌದು ಸರ್, ಕಾರ್ಗಿಲ್ ಯುದ್ಧದಲ್ಲಿ ಬೋಫೋರ್ಸ್ನ ಪಾತ್ರ ತುಂಬ ನಿರ್ಣಾಯಕವಾಗಿತ್ತು. ಆ ಬೋಫೋರ್ಸು ಬೋರ್ಗೆರದ ರೀತಿಗೆ ಶತ್ರುವಿನ ಆ ನೈತಿಕ ಸ್ಥೈರ್ಯ ಅಕ್ಷರಶಃ ಛಿದ್ರ ಆಗೋಯ್ತು ಅಂತ ನಾವು ಭಾಳ ಕೇಳಿದ್ದೀವಿ. ನೀವು ಆನ್ ದ ಫೀಲ್ಡ್ ನೀವು ಕಣ್ಣಾರೆ ಕಂಡವರು. ಬೋಫೋರ್ಸ್ ಗನ್ ಆರ್ಟಿನಲ್ಲಿ ಸುಮಾರು ವೆರೈಟಿಗಳಿದ್ದಾವೆ. ಒಂದೊಂದು MM ಅಲ್ಲಿ ಸಪ್ರೇಟ್ ಇರುತ್ತೆ. ಒಂದು ಬೋಫೋರ್ಸ್ 20mm, 40mm, 60mm, 80mm ಅಲ್ಲ. ಒಂದು ಗನ್ ಯಾವ ರೀತಿ ಗನ್ ಬ್ಯಾರಲ್ ಇರುತ್ತಲ್ಲ, ಅದ್ರ ಬ್ಯಾರಲ್ ಬೇರೆ ಬೇರೆ ಸೆಲ್ಸ್ ಇರ್ತವೆ. ಒಂದೊಂದು ಬೋಫೋರ್ಸು 40 km ರೇಂಜ್ ಇದೆ, ಒಂದು ಬೋಫೋರ್ಸ್ 30 km ರೇಂಜ್ ಇದೆ. ಅದ್ರ ಸಪೋರ್ಟಿಗೆ ಒಂದು ಪೋಸ್ಟ್ ಇದೆ ಅಂತಂದರೆ ಆ ಬೋಫೋರ್ಸ್ ಆ ಪೋಸ್ಟ್ ಸೆಟ್ ಮಾಡಿ ಇಷ್ಟು ಜಾಗದಲ್ಲಿ ಬೇಸಲ್ಲಿ ಇಟ್ಟಿರ್ತಾರೆ. ಆ ಬೋಫೋರ್ಸ್ ಫೈರಿಂಗ್ ಸಪ್ರೇಟ್. ಅದು ಫೈರ್ ಮಾಡಿದ್ರೆ ವಿತಿನ್ ನಮಗೆ ಒಂದು ಫ್ರ್ಯಾಕ್ಷನ್ ಆಫ್ ಒಂದು 5 ಮಿನಿಟ್ ಕಿವಿ ಕೇಳಲ್ಲ, ಅಷ್ಟು ಸೌಂಡ್ ಅದ್ಭುತವಾಗಿರುತ್ತೆ ಅದು ಸೌಂಡ್ ಕೇಳೋದಕ್ಕೆ. ಅದನ್ನು ಆಪ್ರೇಟಿಂಗ್ ಮಾಡೋರು ತುಂಬ ಅವರಿಗೆ ಸೆಲ್ಯೂಟ್ ನಿಜವಾಗ್ಲೂ. ಬೋಫೋರ್ಸ್ಗನ್ನು ಆಪ್ರೇಟ್ ಮಾಡೋರು ಅದ್ರ ಸೆಲ್ ದಾಳಿಯಿಂದ ಪಾಕಿಸ್ತಾನದವರು ಸೌಂಡ್ಗೇ ಎದುರ್ತಿದ್ರು. ಈ ಬೋಫೋರ್ಸ್ದು ಎಲ್ಲಿ ಸೆಲ್ ಬಂದು ಬೀಳುತ್ತೆ ಅಂಥೇಳಿ ತುಂಬ ನಮ್ಗೆ ಇಂಡಿಯಾಗೆ ಆವತ್ತು ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡಿದ್ದೇನೆ ಬೋಫೋರ್ಸ್ ಗನ್ ಬಗ್ಗೆನೇ ತುಂಬ ಮಾತಾಡೋದು. ನಮಗೆ ಸಪೋರ್ಟ್ ಆಗಿದೆ RT ಯೂನಿಟ್ ಮ್ಯಾಕ್ಸಿಮಮ್. ಬೋಫೋರ್ಸ್ ದಾಳಿ ಅಷ್ಟು ಆಕ್ರಮಣಕಾರಿ ಆಗಿತ್ತು. ಬೋಫೋರ್ಸ್ ಇಲ್ಲಾಂದರೆ ಮ್ಯಾಕ್ಸಿಮಮ್ ನಾವು ಇನ್ನೂ ತುಂಬ ದಿನ ಹೇಳ್ಕೊಂಡು ಹೋಗೋದು. ಅದಕ್ಕೆ ನಾವು ಇನ್ನೂ ಹೆಚ್ಚು ಕ್ಯಾಶುಯಾಲಿಟೀಸ್ ಜಾಸ್ತಿ ಆಗೋದು. ಮತ್ತೆ ಅವರು ರೀಇನ್ಫೋರ್ಸ್ಮೆಂಟ್ಗಳನ್ನೆಲ್ಲ ರೀಇನ್ಫೋರ್ಸ್ ಮಾಡೋದು. ನಮ್ಮ ಬೋಫೋರ್ಸ್ ಶೆಲ್ ದಾಳಿಯಿಂದ ಅವರು ಬಂದ್ಬಿಟ್ಟು ಅಲ್ಲಿ ಅವರು ಡಿಫೆನ್ಸ್ ಇದೆ, ಅವ್ರ ಡಿಫೆನ್ಸನ್ನು ಕರೆಕ್ಟಾಗಿ ಕವರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ಬೋಫೋರ್ಸ್ ದಾಳಿ ಕಂಟಿನ್ಯೂಟಿ ನಡೀತಿತ್ತು. ಅದು ಕಾರ್ಗಿಲ್ ವಾರ್ ಟೈಮ್ ಪೀರಿಯಡ್ ಏನಿದೆ, ಒಂದು ದಿನ ನಾವು ಬೋಫೋರ್ಸ್ ದಾಳಿ ಇಲ್ಲದೇ ಇರಲಿಲ್ಲ. ಎಲ್ಲೆಲ್ಲಿ ಅವ್ರ ಪೋಸ್ಟು ಕರೆಕ್ಟಾಗಿ ಸೆಟ್ ಮಾಡಿರ್ತಾರೆ, ಡಿಗ್ರಿ ಡೈರೆಕ್ಷನ್ ಎಲ್ಲ ಸೆಟ್ ಮಾಡಿ ಎಲ್ಲ ಅವ್ರದ್ದು ಮೂವ್ಮೆಂಟ್ ಎಲ್ಲಿದೆ ಕರೆಕ್ಟಾಗಿ ಶೆಲ್ ದಾಳಿ ಆಗ್ತಿತ್ತು. ಅದರಿಂದ ಅವ್ರ ಮೂವ್ಮೆಂಟ್ ತುಂಬಾ ಕಡಿಮೆ ಆಗ್ತಿತ್ತು. ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ಅಲ್ಲಿ ಯಾವ ಸ್ಟಾರ್ಟಿಂಗ್ ಅವರು ಬಂದಾಗ ಮೊದಲನೇ ಟೈಮ್ ಅವ್ರು ಬಂದು ಎಲ್ಲೆಲ್ಲಿ ಡಿಫೆನ್ಸ್ ತೊಗೊಂಡಿದ್ರು ಅಷ್ಟೇ ಮ್ಯಾಕ್ಸಿಮಮ್ ಅವ್ರು ಮಜಬೂತಾಗಿದ್ದರು. ನಂತರ ಅವ್ರಿಗೆ ಫೋರ್ಸ್ಗಳು ತುಂಬಾ ದಿಕ್ಕತ್ತಾಗಿತ್ತು. ಅದರಿಂದ ನಮ್ಮ ಬೋಫೋರ್ಸ್ ಫೈರಿಂಗಿಂದ ರೀಇನ್ಫೋರ್ಸ್ಮೆಂಟು ಸಪ್ಲೈಸು ಆ ಚೈನ್ ಎಲ್ಲ ಕಟ್ ಮಾಡಿದ್ಮೇಲೆ ಇಲ್ಲಿ ಇವರ ಪೊಸಿಷನ್ ದುರ್ಬಲ ಆಯಿತು. ಅದರಿಂದ ನಮಗೆ ಬಲವಾಯಿತು ಈ ಬೋಫೋರ್ಸಿಂದನೇ. ಅದರಿಂದ ನಮಗೆ ಬೋಫೋರ್ಸ್ ದಾಳಿಯಿಂದ ಅವ್ರು ಸುಮಾರು ಜನ ಕ್ಯಾಶುಯಾಲಿಟಿ ಆಗಿದ್ದಾರೆ. ಸುಮಾರು ಜನ ಒಂದೊಂದು ಕ್ಯಾಶುಯಾಲಿಟಿ ಹೇಳ್ತಾರೆ. ಅರೌಂಡು ನಮ್ಮ ಪ್ರಕಾರ 12,000 ಜನ ಅವರು ಪಾಕಿಸ್ತಾನದಲ್ಲಿ ಸತ್ತಿದ್ದಾರೆ ಅಂತ ನಮ್ಮ ರಿಪೋರ್ಟ್ಸ್ ಇದೆ. ಅವ್ರ ರಿಪೋರ್ಟ್ಸ್ 1200 ಒಂದೊಂದು ರಿಪೋರ್ಟ್ಸ್ ಇದೆ. UN ಸಪ್ರೇಟರ್ ಬರೀ 453 ಅಂತ ಅಧಿಕೃತವಾಗಿ 453 ಅಂತ ಪಾಕಿಸ್ತಾನದವರು ಅವರು ಅಧಿಕೃತವಾಗಿ ನ್ಯೂಸಲ್ಲಿ ಕೊಟ್ಟಿದ್ದಾರೆ. ನಮ್ಮ ಪ್ರಕಾರ ನಮ್ಮ ಇಂಡಿಯನ್ ಮಿಲಿಟ್ರಿಲಿ ಏನು ಹೇಳ್ತಾರೆ, ಒಂದು ಇಷ್ಟೊಂದು 12,000 ಜನ ಸತ್ತಿದ್ದಾರೆ ಅಂತ ಹೇಳಿ. ಅದರ ಕರೆಕ್ಟ್ ಫಿಗರ್ಸ್ ಗೊತ್ತಿಲ್ಲ. ಅದು ಅಧಿಕೃತವಾಗಿ 453 ಅಂತ ಹೇಳಿದ್ದಾರೆ. ನಮ್ಮದು ಅಧಿಕೃತವಾಗಿ 500 ಜನ 527 ಜನ ಅಧಿಕೃತವಾಗಿ ಕೊಟ್ಟಿದೆ. ಒಂದು POW ಆಗಿತ್ತು, ಪ್ರಿಸನ್ ಆಫ್ ವಾರ್. ಇನಾಯತ್ ಅಲಿ ಆತನ ಹೆಸರಿರ್ಬೋದು. ಹೌದು. ಬಾಕಿ ಇನ್ನು ಬೋಫೋರ್ಸ್ ಗ್ರೇಡ್ ಯಾವಾಗಲೂ ಅದೇ ಇರ್ತಾರೆ. ಆ ನಂತರ ಮತ್ತೆ ನಮ್ಮ ಆಪ್ರೇಷನ್ ಪರಾಕ್ರಮ್ ಟೈಮಲ್ಲಿ ಪ್ರಾಪರ್ ಲೇಔಟ್ ಇದ್ದು ಬೋಫೋರ್ಸ್. ಆ ಟೈಮಲ್ಲಿ ಇನಿಷಿಯಲ್ ಆಗಿ ಬೋಫೋರ್ಸ್ ಎಲ್ಲೆಲ್ಲಿ ಇಡಬೇಕು ಟೋಟಲಿ ಜಮ್ಮು ಆ್ಯಂಡ್ ಕಾಶ್ಮೀರದಿಂದ ಇಲ್ಲಿ ರಾಜಸ್ಥಾನ್ ಬಾರ್ಡರ್, ರಾಜಸ್ಥಾನದ ಜೈಸಲ್ಮೇರ್ ಸೈಡಿಂದ ಅಪ್ ಲಡಾಖ್ವರೆಗೂ ಕಂಟಿನ್ಯೂಟಿ ಬೋಫೋರ್ಸ್ ಸಪೋರ್ಟ್ ಇತ್ತು. ಸೊ ವೆಸ್ಟರ್ನ್ ಥಿಯೇಟರ್ನಲ್ಲಿ ಎಂಟೈರ್ ಲೆಂತ್ ಆಫ್ ವೆಸ್ಟರ್ನ್ ಥಿಯೇಟರ್ನಲ್ಲಿ ರಿಸೋರ್ಸಸ್ನ ಮೊಬಿಲೈಸ್ ಮಾಡಿದ್ರಿ. ಆಪರೇಷನ್ ಪರಾಕ್ರಮ್ ಅಂದರೆ ಈ ಸಂಸತ್ ಮೇಲೆ ದಾಳಿ ಆಯ್ತಲ್ಲ 2001 ಡಿಸೆಂಬರ್ 13ನೇ ತಾರೀಕು ಖುಷಿಯಲ್ಲಿ ಆ ಡೇಟು. ಅದಾದ ಮೇಲೆ ಭಾರತಕ್ಕೆ ಪಾಕಿಸ್ತಾನ ಈ ರೀತಿ ಭಯೋತ್ಪಾದನೆ ಕುಮ್ಮಕ್ಕು ಕೊಡ್ತಿರೋದ್ರಿಂದ ಸಿಟ್ಟು ಬಂದಿರುತ್ತೆ. ಆ ಸಿಟ್ಟಿನಲ್ಲಿ ನಮ್ಮ ಫೋರ್ಸಸ್ನ ಮೊಬಿಲೈಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾವು ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಕಾರ್ಗಿಲ್ ಯುದ್ಧಕ್ಕೂ ಈ ಸಂಸತ್ ಮೇಲಿನ ದಾಳಿ
ನಾಳಿಗೂ ತುಂಬಾ ಒಂದಕ್ಕೊಂದು ಚೈನ್ ಆಫ್ ಈವೆಂಟ್ಸ್ ಇದೆಯಲ್ಲ, ಅಲ್ಲಿ ತುಂಬ ಒಂದು ಕಂಟಿನ್ಯೂಯಸ್ ಆಗಿ ಒಂದು ಲಿಂಕ್ ಬರುತ್ತೆ. ಕಾರ್ಗಿಲ್ ಯುದ್ಧವಾದ ಒಂದು 2-3 ತಿಂಗಳಲ್ಲೇ ಒಂದು 5-6 ತಿಂಗಳಲ್ಲೇ ನಮ್ಮ ಇಂಡಿಯನ್ ಏರ್ಲೈನ್ಸ್ ಹೈಜಾಕ್ ಆಗುತ್ತೆ. ಅದಾದಮೇಲೆ ಮಸೂದ್ ಅಜರ್ನ ರಿಲೀಸ್ ಮಾಡಿಕೊಳ್ಳುತ್ತೆ ಪಾಕಿಸ್ತಾನದ ISI. ಆ ಮಸೂದ್ ಅಜರ್ ರಿಲೀಸ್ ಆಗ್ತಿದ್ದಂಗೆ ಕಾರ್ಗಿಲ್ನಲ್ಲಿ ಕಾಶ್ಮೀರದಲ್ಲಿ ಗಲಾಟೆಗಳು ಜಾಸ್ತಿ, ಗಲಭೆ ಜಾಸ್ತಿ ಆಗುತ್ತೆ, ಗಲಭೆ ಇನ್ಸರ್ಜೆನ್ಸಿ ಜಾಸ್ತಿ ಆಗುತ್ತೆ. ಅವಾಗಲೇ ನೋಡಿ ಅವನು ಅಫ್ಜಲ್ ಗುರು ಅಂತ ಭಯೋತ್ಪಾದಕರುಗಳನ್ನು ಪಿಕ್ ಮಾಡಿ ಅವ್ರಿಗೆ ಟ್ರೈನ್ ಅಪ್ ಮಾಡಿ ಈ ಸಂಸತ್ ಮೇಲೆ ದಾಳಿ ಮಾಡಿದ್ರು. ಬಟ್ ಈ ವಿಚಾರ ಇಟ್ಸ್ ಎ ಡಿಫ್ರೆಂಟ್ ಟಾಪಿಕ್. ನಾವು ಕಾರ್ಗಿಲ್ನ ವಿಚಾರಕ್ಕೆ ಮತ್ತೆ ಬರೋಣ. ಸರ್, ಇನ್ನು ನೀವು ವೈಯಕ್ತಿಕವಾಗಿ ಅಲ್ಲಿನ ಯಾವ ಪರ್ವತಗಳನ್ನು ಏರಿ ಹೋಗಿದ್ರಿ ಯುದ್ಧದ ಸಂದರ್ಭದಲ್ಲಿ? ಸರ್, ಅಲ್ಲಿ ನಮಗೆ ಅಲ್ಲಿ ಒಂದು ಬೆಟ್ಟಕ್ಕೆ ಒಂದೊಂದು ಹೆಸರಿಟ್ಟಿರ್ತೀವಿ. 0.527, 0.530. ಅದು ನಮ್ಮ ಆರ್ಮಿ ಮ್ಯಾಪಲ್ಲಿ ಸಪ್ರೇಟ್ ಇರುತ್ತೆ ಆ ಬೆಟ್ಟಗಳ ಹೆಸರು. ಒಂದೊಂದು ಬೆಟ್ಟಗಳು ಒಂದೊಂದು ಸಪ್ರೇಟ್ ಹೆಸರು ಇಟ್ಟಿರ್ತಾರೆ. ಟ್ರಿಗ್ ಗೈಟ್ ಥರ ಒಂದಿರುತ್ತೆ. 0.5140, 0.4875. ಕರೆಕ್ಟ್. ವಿಕ್ರಮ್ ಬಾತ್ರಾ ಅವರು ಕ್ಯಾಪ್ಚರ್ ಮಾಡಿ ಫಸ್ಟ್ ಆರಂಭದಲ್ಲಿ. ಕರೆಕ್ಟ್. ಆ ಥರ ಇರುತ್ತೆ. ಒಂದೊಂದು ಬೆಟ್ಟಗಳು ನಿಯರ್ ಅಬೌಟ್ ಎಲ್ಲ ಸುಮಾರು ಕಠಿಣವಾದ ಬೆಟ್ಟಗಳು ಅಲ್ಲಿ ಇರೋದಿಲ್ಲ. ಅಲ್ಲಿ ನಮ್ಮ ನಾರ್ಮಲ್ ಆಗಿ ಇಲ್ಲಿ ಹತ್ತಿದೆಲ್ಲ ಚಾಮುಂಡಿ, ಇವೆಲ್ಲ ಗುಡ್ಡಗಳು ಸರ್, ಸಣ್ಣ ಪುಟ್ಟ ಬೆಟ್ಟ ಆಗಲಿ ಈ ಥರ ಎಲ್ಲ. ಅದು ಭಯಂಕರ ಟಫ್ ಇರುತ್ತೆ. ಯಾವುದೋ ರಸ್ತೆ ಇರಲ್ಲ, ತುಂಬ ಕಠಿಣವಾಗಿರಬೇಕು. ಒಬ್ಬರೊಬ್ಬರು ಸಪೋರ್ಟಿಂಗ್ ಲಿಂಕ್ ಇಟ್ಟಿರ್ತೀವಿ. ಬಿದ್ದರೂ ಸ್ವಲ್ಪ ಕೇರ್ಫುಲ್ ಆಗಿರಲಿ ಅಂತೇಳಿ. ಯಾವ ರಸ್ತೆ ಏನಿರಲ್ಲ, ನಾವೇ ರಸ್ತೆ ಮಾಡ್ಕೊಂಡು ಹೋಗ್ತೋದಿರುತ್ತೆ ಕರೆಕ್ಟ್ ಅನ್ನೋದು. ಅದೇ ಬೆಟ್ಟಗಳ ಹೆಸರು ಇದೆ ನಮ್ಮ ಮಿಲಿಟರಿ ಭಾಷೆಯಲ್ಲಿ ಹೇಳ್ತೀವಿ. 0.540, 0.537. ಟೈಗರ್ ಹಿಲ್ಸ್ ಸರೌಂಡಿಂಗ್ ಎಲ್ಲ ಸುಮಾರು ಬೆಟ್ಟಗಳಿದೆ, ಬೆಟ್ಟ ಗುಡ್ಡಗಳು. ಅದಕ್ಕೆ ಈ ಥರ ಪಾಯಿಂಟ್ಸ್ ಅಂತ ಇಟ್ಟಿರ್ತೀವಿ. ಆ ಬೆಟ್ಟಕ್ಕೆ ಅಂತ ನಾವು ಬೇರೆ ಸರ್ಕಾರದಿಂದ ಯಾವುದೇ ಹೆಸರಿಟ್ಟಿರಲ್ಲ. ಮಿಲಿಟರಿ ಭಾಷೆಯಲ್ಲಿ ಈ ಥರ ಇಟ್ಟಿರ್ತೀವಿ. ಮಿಲಿಟರಿ ಟರ್ಮ್ಸ್ನಲ್ಲಿ, ಮಿಲಿಟರಿ ಮ್ಯಾಪ್ನಲ್ಲಿ, ಮಿಲಿಟರಿ ಮ್ಯಾಪಲ್ಲಿ ಈ ಥರ 0.55, 540, 537, 520 ಈ ಥರ ಒಂದು ಮಿಲಿಟರಿ ಮ್ಯಾಪಲ್ಲಿ ಆ ಬೆಟ್ಟಿಗೆ ಅದು ಮಿಲಿಟರಿ ಮಾತ್ರ ಗೊತ್ತಿರುತ್ತೆ. ಆದರೆ ಇವಾಗ ಪಾಪ್ಯುಲರ್ ಕಲ್ಚರ್ನಲ್ಲೂ 0.5140, ವಿಕ್ರಮ್ ಬಾತ್ರಾ, ಮನೋಜ್ ಪಾಂಡೆ ಅಂತವರಿಂದಾಗಿ 4875 ಈ ಥರದೆಲ್ಲ ಮಿಲಿಟರಿ ಭಾಷೆಯಿಂದ ಅದು ಹೊರಗಡೆ ಬಂದಿದೆ. 0.5140 ಆಗಿ ತುಂಬಾನೇ ಜನಪ್ರಿಯವಾಗಿದೆ. ಹೌದು. ಇನ್ನು ಅರುಣಾಚಲ ಪ್ರದೇಶದಲ್ಲೂ ಸುಮಾರು ಬೆಟ್ಟ ಗುಡ್ಡಗಳಿದ್ದಾವೆ. ಅಲ್ಲೂ ಇದೇ ಥರ ಇದೆ. ಮ್ಯಾಕ್ಸಿಮಮ್ ಬೆಟ್ಟ ಗುಡ್ಡಗಳು ಎಲ್ಲಿ ನಮ್ಮ ಆರ್ಮಿ ಡಿಫೆನ್ಸ್ ಡಿಪ್ಲಾಯ್ ಆಗಿದೆ ಅಲ್ಲೆಲ್ಲ ಸಿವಿಲ್ ಹೆಸರು ಯಾರು ಇಡಲ್ಲ ಅವಾಗಲೂ. ಯಾಕಂದ್ರೆ ಅದು ಸಿವಿಲ್ ಏನಿಗೆ ಗೊತ್ತಾಗುತ್ತೆ ಆಗಿ. ನಮ್ಮ ಮಿಲಿಟರಿ ಕನ್ವೆನ್ಷನ್ ಸೈನ್ಸ್ ಅಲ್ಲಿ ಇಟ್ಟಿರ್ತೀವಿ. ಮಿಲಿಟರಿ ಕನ್ವೆನ್ಷನ್ ಸೈನ್ಸ್ ಸಪರೇಟ್ ಇರುತ್ತೆ. ಅದಕ್ಕೆ ಈಗ ಕಂಪನಿ ಅಂತ ನೀವು ಬರೀತೀರಿ COMPANY ಅಂತ ಕಂಪನಿ. ನಾವು ಬರೆಯೋ ರೀತಿ COY ಕಾಯ್ ಅಂತ ಇರುತ್ತೆ. ಅದು ಕಂಪನಿ. ನಮಗೆ ಮಿಲಿಟರಿ ಅವ್ರಿಗೆ ಅರ್ಥ ಆಗುತ್ತೆ, ಸಿವಿಲ್ ಯಾರು ಅರ್ಥ. ಆ ಥರ ಒಂದು ಮಿಲಿಟರಿ ಭಾಷೆಗಳು. ಸೊ ಇಂಟರ್ನಲ್ ಆರ್ಗನೈಸೇಷನ್ಗೆ ಕಮ್ಯುನಿಕೇಶನ್ ಬೇಕಾಗಿದೆ. ಈಗ ರೈಲ್ವೇಸ್ನವರು ಬರೆದಿರ್ತಾರೆ, ಅವ್ರದೇ ಆದಂಥ ಕೋಡ್ ವರ್ಡ್ಗಳು ಇದೆಲ್ಲ, ಅದು ಅವ್ರವ್ರ ಇಲಾಖೆಯವರು ಆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ನವರು ಡೆಸಿಫರ್ ಮಿಲಿಟರಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಈ ಥರ ಭಾಷೆಗಳು ಇರ್ತವೆ ಅಂತೇಳಿ. ಈಗ ನಾವು ABCDಗೆ ಬಂದ್ಬಿಟ್ಟು ಗೊತ್ತಾಗಿಲ್ಲ ಅಂದರೆ A ಫಾರ್ ಏನು ಹೇಳ್ತೀನಿ, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್ ಅಂತೇಳಿ. ಅದಕ್ಕೆ ಮಿಲಿಟರಿ ಭಾಷೆಯಲ್ಲಿ A ಫಾರ್ ಅಲ್ಫಾ, ಬ್ರಾವೋ, ಚಾರ್ಲಿ, ಡೆಲ್ಟಾ, ಎಕೋ, ಫತೆ ಈ ಥರ ಒಂದು Z ಅವ್ರಿಗೆ ಇರುತ್ತೆ. ಆ ಕೋಡ್ ವರ್ಡಲ್ಲಿ ನಾವು ಮಾತಾಡೋದು ಕೂಡ ಎಲ್ಲ ಸೈನಿಕರ ನಡುವೆ ಒಂದು ಸಿಂಕ್ರೊನೈಸ್ ಆಗಬೇಕು ಅವರೆಲ್ಲ ಆಪರೇಷನ್ಸ್ ಇದೆಲ್ಲ ಅಂತ ಅಂದ್ಬಿಟ್ಟು ಇದನ್ನ ಇಡ್ತಾರೆ. ಇನ್ಫ್ಯಾಕ್ಟ್ ಈ ಮಿಲಿಟರಿ ಮ್ಯಾಪದು ಒಂದು ಜೋಕಲ್ಲ, ಆ್ಯಕ್ಚುಲಿ ಒಂದು ಕ್ರೂಯಲ್ ಜೋಕು. ನಸೀಮ್ ಝೈರಾ ಅಂತ ಪಾಕಿಸ್ತಾನಿ ಜರ್ನಲಿಸ್ಟ್, ಅವರು ಫ್ರಮ್ ಕಾರ್ಗಿಲ್ ಟು ದಿ ಕೂ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಈ ಮುಷರಫ್ ಅವರು ಕಾರ್ಗಿಲ್ ಪ್ಲ್ಯಾನ್ನ ತಾವು ಮತ್ತು ತಮ್ಮ ಆಪ್ತರು ಒಂದು 3 ಜನ ಜನರಲ್ಗಳ ಒಂದು ನೇತೃತ್ವದಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಅವರವರೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ರು. ಅದನ್ನು ಆ ನವಾಜ್ ಶರೀಫ್ಗೆ ಅಧಿಕೃತವಾಗಿ ವಿಚಾರ ತಿಳಿಸೋತ್ತಿಗೆ ಆಗಲೇ ಅವರು ಟ್ರೂಪ್ಸ್ಗಳನ್ನ ಕಳಿಸ್ಬಿಟ್ಟಿದ್ರು. ಆ ನವಾಜ್ ಶರೀಫಿಗೆ ಯಾಮಾರಿಸ್ತಾರೆ ಇವರು. ಮಿಲಿಟ್ರಿ ಮ್ಯಾಪ್ ತೋರಿಸ್ಬಿಟ್ಟು ನಮ್ಮ ಟ್ರೂಪ್ಸ್ ಇಲ್ಲಿದ್ದಾವೆ, ನಾವು ಲೈನ್ ಆಫ್ ಕಂಟ್ರೋಲ್ ದಾಟಿಲ್ಲ ಅಂತ ಹೇಳ್ಬಿಡ್ತಾರೆ. ಆ್ಯಕ್ಚುಲಿ ಲೈನ್ ಆಫ್ ಕಂಟ್ರೋಲ್ ದಾಟಿರ್ತಾರೆ. ನವಾಜ್ ಶರೀಫಿಗೆ ಮಿಲಿಟ್ರಿ ಮ್ಯಾಪ್ನ ಓದೋಕ್ಕಾಗಲ್ಲ. ಆದರೆ ನವಾಜ್ ಶರೀಫ್ರವರ ಮಿಲಿಟರಿ ಅಡ್ವೈಸು, ಮಿಲಿಟರಿ ಸೆಕ್ರೆಟರಿ ಅಂತೆಲ್ಲ ಇರ್ತಾರೆ, ಅವ್ರಿಗೆ ಗೊತ್ತಾಗುತ್ತದು. ಆಗ ಅವರು ವಾರ್ನ್ ಮಾಡ್ತಾರೆ, ಇಲ್ಲ ಇಲ್ಲೇನೋ ಎಡವಟ್ಟಾಗಿದೆ ಅಂತ ಅಂದ್ಬಿಟ್ಟು ಅಂತ. ಸೊ ಅದೇ ಆ ಮಿಲಿಟರಿ ಮ್ಯಾಪಿಗೆ ನೋಡಿ, ಪ್ರಧಾನಮಂತ್ರಿಗಳು ಕೂಡ ಅದನ್ನ ರೀಡ್ ಮಾಡೋಕ್ಕೆ ತುಂಬ ಕಷ್ಟ ಆಗಿರಲ್ಲ. ಮಿಲಿಟರಿಯವ್ರು ಮಾತ್ರ ಅದಕ್ಕೋಸ್ಕರ ಮಿಲಿಟ್ರಿಲಿ ಮೊದಲೇ ಟ್ರೈನಿಂಗ್ ಪೀರಿಯಡಲ್ಲಿ ಹೇಳ್ಕೊಡ್ತಾರೆ ಮ್ಯಾಪ್ ರೀಡಿಂಗ್ ಅಂತ ಒಂದು ಕೋರ್ಸ್ ಇರುತ್ತೆ. ಅದು ಮ್ಯಾಪ್ ರೀಡಿಂಗು ಒಂದೊಂದು ಪ್ರಮೋಷನ್ ಆದವರು ಮ್ಯಾಪ್ ರೀಡಿಂಗ್ ಪಾಸ್ ಆಗೋದು, ಮ್ಯಾಪ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು. ಯಾಕಂದರೆ ಆ ಥರ ಕಠಿಣವಾದ ಜಾಗದಲ್ಲಿ ಇರುತ್ತೆ. ಮಿಲಿಟ್ರಿ ಬಿಡಿ NCCನಲ್ಲೇ ಹೇಳ್ಕೊಡ್ತಾರೆ ಮ್ಯಾಪ್ ರೀಡಿಂಗ್. ಹೌದು. ಗ್ರೌಂಡ್ ಟು ಮ್ಯಾಪ್, ಮ್ಯಾಪ್ ಟು ಗ್ರೌಂಡ್. ಮ್ಯಾಪಲ್ಲಿ ಗ್ರೌಂಡ್ ಯಾವ ಥರ, ಗ್ರೌಂಡಲ್ಲಿ ಇರೋದು ಮ್ಯಾಪಲ್ಲಿ ಯಾವ ರೀತಿ ಇರ್ತಾರೆ. ಮಿಲಿಟ್ರಿ ಕನ್ವೆನ್ಷನ್ ಮಿಲಿಟ್ರಿ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ ಅದನ್ನು. ಆ ಪಾಯಿಂಟ್ ಬೆಟ್ಟಗಳು ನಮಗೆ ಈಗಲೂ ಗೊತ್ತಿದೆ. ಅಲ್ಲಿ ಕಾರ್ಗಿಲ್ ಸರೌಂಡಿಂಗಲ್ಲಿ, ಟೈಗರ್ ಹಿಲ್ಲಾಗಲಿ, ಮ್ಯಾಕ್ಸಿಮಮ್ J&K ಸೈಡಲ್ಲಿ ಎಲ್ಲ ಕಡೆನೂ. ಈ ಸೈಡ್ ಹೋಯ್ತು ನಾವು ಶ್ರೀನಗರ ಸೈಡ್ ಹೋಯ್ತು ಅಂದರೆ ಈ ಕಡೆ ದ್ರಾಸು, ಅದೇ ಉರಿ, ಬಾರಾಮುಲ್ಲಾ, ದ್ರಾಸು, ಈ ಕಡೆ ಹೋಯ್ತು ಅಂದರೆ ಅಕ್ಕನೂರು, ರಜೌರಿ, ಪೂಂಚ್ ಸೆಕ್ಟರು, ಸುರಾನ್ಕೋಟು ಅಂತ 2 ಆಕ್ಸೆಸ್ ಇದೆ. 2 ಆಕ್ಸೆಸಲ್ಲೂ ತುಂಬ ಡೇಂಜರೇ. ಕಾರ್ಗಿಲ್ ವಾರ್ ಟೈಮಲ್ಲಿ ಕೂಡ ಪೂಂಚಲ್ಲಿ ಕೂಡ ತುಂಬ ಕ್ಯಾಶುವಲ್ಟಿ ಆಯಿತು.
ಅವ್ರದ್ದು ಜಾಸ್ತಿ ಆಯಿತು, ನಮ್ಮದು ಇದು ಕ್ಯಾಶುವಾಲಿಟಿ ಪೂಂಚ್ನಲ್ಲಿ. ಪೂಂಚ್ ಏರಿಯಾದಲ್ಲಿ. ಅಂದ್ರೆ ಪೂಂಚು ಆ ಥಿಯೇಟರ್ನಲ್ಲಿ ಇರಲಿಲ್ಲ. ಅದು ಮೇ ಬಿ ಇಂಡಿಯನ್ ಆರ್ಮಿಯ ಗಮನವನ್ನ ಬೇರೆ ಕಡೆ ತಿರುಗಿಸೋದಕ್ಕೆ ಅಂದ್ಬಿಟ್ಟು ಇಂಡಿಯನ್ ಪಾಪ್ಯುಲೇಷನ್ ಎಲ್ಲ ಓನ್ಲಿ ಅದು ಒಂದು, ಯಾಕಂದರೆ ನಮಗೆ ಟೈಗರ್ ಇಲ್ಲ ಅನ್ನೋದು ಪಾಕಿಸ್ತಾನದಲ್ಲಿ ಇದರಿಂದ ಅದನ್ನು ಕ್ಯಾಪ್ಚರ್ ಮಾಡೋ ಮೈಂಡ್ ನಮ್ದು ಇತ್ತು, ರೀಕ್ಯಾಪ್ಚರ್ ಮಾಡಬೇಕು. ಆಮೇಲೆ ಟೈಗರ್ ಇಲ್ಲ ತುಂಬ ವಾರ್ ನಡೆದಿದ್ದು ಪೂಂಚ್ ಸೆಕ್ಟರಲ್ಲಿ, ಸುರಾನ್ಕೋಟ್ ರಜೌರಿ ಈ ಸೈಡ್ ಬಾರ್ಡರ್ ತುಂಬ ಹೌದು, ಅಲ್ಲೂ ಕ್ಯಾಶುವಾಲಿಟಿ ಇದೆ. ತುಂಬ ಕಠಿಣವಾದ ಇದನ್ನ ಮಾಡಿದ್ರಲ್ಲಿ. ಅದೇ ನಿಮ್ಮನ್ನ ಬೇರೆ ಬೇರೆ ಕಡೆ ಎಂಗೇಜ್ ಮಾಡಿಟ್ಟು ನಿಮ್ಮ ಪ್ರೈಮ್ ಫೋಕಸ್ ಇಂದ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ. ಹೌದು ಹೌದು. ಸೊ ಟೈಗರ್ ಹಿಲ್ ಬಗ್ಗೆ ಆದ್ರೆ ಅದು ಅಲ್ಲಿದ್ದಂತ ವೈಟಲ್ ಹೈಟ್, ಅದು ತುಂಬಾ ಎತ್ತರವಾದಂತ ಜಾಗ, ಅಲ್ಲಿ ಕಠಿಣವಾದ ಜಾಗ, ತುಂಬಾ ಕಠಿಣವಾದ ಜಾಗ. ಅದನ್ನ ಒಬ್ಬೊಬ್ರು ಹತ್ತೋದಕ್ಕೆ ಒಂದು 10 ಹೆಜ್ಜೆ ಹಾಕಿದ್ರೆ ಅವನು 10 ನಿಮಿಷ ರೆಸ್ಟ್ ಮಾಡಬೇಕಿತ್ತು, ಅಷ್ಟು ಕಠಿಣವಾಗಿತ್ತು. ನಮ್ಮ ಸೋಲ್ಜರ್ಸು ಅದನ್ನೆಲ್ಲ ಯಾವ ಕಠಿಣ 24 ಅವರ್ಸ್ ಆಗಲಿ 72 ಅವರ್ಸ್ ಅದು ಹೋಗಿ ತಲುಪಬೇಕಂದ್ರೆ ಕಂಟಿನ್ಯೂ ಊಟ ಇರ್ತಿರಲಿಲ್ಲ, ತಿಂಡಿ ಇರ್ತಿರಲಿಲ್ಲ, ಕುಡಿಯೋಕ್ಕೆ ನೀರು ಇರ್ತಿರಲಿಲ್ಲ, ತುಂಬ ಸಮಸ್ಯೆ. ಅಡ್ಮಿನಿಸ್ಟ್ರೇಟಿವ್ ಗೊತ್ತೆ, ನಮ್ಮ ದಿಢೀರಂತ ಪ್ಲ್ಯಾನ್ ಆಗಿತ್ತು, ಯಾವ ಪ್ಲ್ಯಾನ್ ಇಲ್ಲದೇ ಹೋಗಿತ್ತು. ಅದು ತಗೊಂಡು ನೆಕ್ಸ್ಟ್ ಆ ನಂತರ ಬಂದು ರಿಇನ್ಫೋರ್ಸ್ಮೆಂಟ್ ಸಪ್ಲೈ ಎಲ್ಲ ಆಯಿತು. ಅದು ಊಟ ತಿಂಡಿ ಆಮೇಲೆ ಫೋರ್ಟಿಫಿಕೇಶನ್ ಮಾಡ್ಕೊಂಡ್ರಿ. ಇನಿಷಿಯಲಿ ಒಂದು 72 ಅವರ್ಸ್ ತುಂಬಾನೇ ಕಷ್ಟ ಆಯಿತು. ಐಸ್ನೇ ತಿಂದು ಯುದ್ಧ ಮಾಡಿದ ಕ್ಷಣಗಳು ಸುಮಾರು ಜನ ಇದೆ. ಆ ಥರ ನಾವು ಅದೇ ಥರ ಐಸೇ ತಿಂದು ಒಂದು 2 ದಿನ ಕಂಟಿನ್ಯೂ ಇದ್ದೀವಿ. ಇರಲಿಲ್ಲ ನಮಗೆ ಬ್ಯಾಕ್ ಅವಾಗ ಇದ್ದಕ್ಕಿದ್ದಂಗೆ ದಿಢೀರಂತ ಪ್ಲ್ಯಾನ್ ಆಗಿ ಹೋಗಿದ್ದು. 24 ಅವರ್ಸ್ ಸೈಕಲಲ್ಲಿ ಗೊತ್ತೊಂದು ಹೋಗ್ಬೇಕು ಅಂತಂದರೆ ನಾವೊಂದು ಎಲ್ಲರೂ ಹೋಗ್ಬೇಕು ಅಂದರೆ ನಾವು 10 ಬಟ್ಟೆ ಜೋಡಿಸ್ಕೊಳ್ತೀವಿ, ಎಲ್ಲ ಜೋಡಿಸ್ಕೊಳ್ತೀವಿ, ಒಂದು ಪ್ರೀ ಪ್ಲ್ಯಾನ್ ಆಗಿ. ಯಾವ ಪ್ರೀ ಪ್ಲ್ಯಾನಲ್ಲೇ ಹೊರಡು ಅಂತಂದಾಗ ಸೋಲ್ಜರ್ಗೆ ಏನು ಅಂತಲೇ ಗೊತ್ತಿಲ್ಲ. ಊಟಕ್ಕಿಂತ ಮದ್ದು ಗುಂಡೆ ಬೇಕಾಗಿತ್ತು ಮೇಯ್ನ್. ಹೌದು, ಅದನ್ನ ಮೇಯ್ನ್ ಅದನ್ನು ಫೋಕಸ್ ಮಾಡಿ ಅದನ್ನು ತಗೊಂಡೋಗಿದ್ದು. ನಂತರ ಹಿಂದೆ ಬರುತ್ತೆ ಅಂತ ಹೇಳಿ ಗೊತ್ತು. ಊಟ ಮಿಲಿಟ್ರಿ ಅವರಿಗೆ ಎಲ್ಲಿಯಾದರೂ ಹೇಳ್ತಾರೆ, ಮನೆ ಬೆಟ್ಟದಲ್ಲಿದ್ರೂ ಊಟ ಮಾತ್ರ ಕರೆಕ್ಟಾಗಿ ತಲುಪುತ್ತೆ ಅಂತೇಳಿ ಸೋಲ್ಜರ್ಸ್ಗಳಿಗೆ. ಅದು ಊಟ ತಿಂಡಿದ್ರೆ ಟೈಮ್ ಟು ಟೈಮ್ ಸೇರುತ್ತೆ ಅಂತೇಳಿ ಎಲ್ಲರೂ. ಆ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಆ ಥರ ಸಮಸ್ಯೆ ಐತೆ ಊಟ ತಿನ್ನಬೇಕು. ತುಂಬ ಕಠಿಣ. ನೀವು ಹೇಳೋರ ಬೆಟ್ಟ ಗುಡ್ಡಗಳು ಅಲ್ಲಿ ನೀವು ಹೋಗಿ ಒಂದ್ಸರಿ ಫಿಸಿಕಲಿ ನೋಡಿದಾಗ ಗೊತ್ತಾಗುತ್ತೆ. ಜನರು ಹೇಳ್ತಾರೆ ಬೆಟ್ಟ ಗುಡ್ಡ ಇಲ್ಲಿ ಪಿಕ್ಚರಲ್ಲಿ ನೋಡಿದಂಗೆ ಹತ್ತು ಥರ ಆಗಿ, ಅದರಲ್ಲ ತುಂಬ ಕಠಿಣವಾಗಿರುತ್ತೆ. ಹೌದು, ನಮ್ಮ ಪಶ್ಚಿಮ ಘಟ್ಟಗಳ ಬೆಟ್ಟಗಳೇ ಬೇರೆ. ಆದರೆ ಅಲ್ಲಿ ಆಲ್ರೆಡಿ ಆ ಜೋಜಿಲಾ ಪಾಸಿಂದ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಫ್ರೀಸಿಂಗ್ ಟೆಂಪ್ರೇಚರ್, ಅಂದರೆ -31 -40 ಡಿಗ್ರಿ. ನಾವು ಕೇಳಿರೋ ಮಟ್ಟದಲ್ಲಿ ದ್ರಾಸ್ ಪ್ರದೇಶ ಭೂಖಂಡದ ಮೇಲೆ ಜನವಸತಿ ಇರುವಂಥ ಜಾಗಗಳಲ್ಲೇ 2ನೇ ಅತ್ಯಂತ ಶೀತಮಯವಾದಂಥ ಪ್ರದೇಶ. ಅದನ್ನು ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಇನ್ಫ್ಯಾಕ್ಟ್ ಈ ಎಕ್ಸ್ಟ್ರೀಮ್ ವಿಂಟರ್ ಇದ್ದಿದ್ದರಿಂದ ಆ ಚಳಿಗಾಲದ ಉಚ್ಛ್ರಾಯ ಸ್ಥಿತಿಯಲ್ಲಿ ಎರಡೂ ಕಡೆಯವರು, ನಿಯಂತ್ರಣ ರೇಖೆಯ ಪಾಕಿಸ್ತಾನದವರು, ಭಾರತದವರು, ಎರಡೂ ಕಡೆಯವರು ವೆಕೆಟ್ ಮಾಡಿಬಿಡ್ತಿದ್ರು ಆ ಪೋಸ್ಟ್ಗಳನ್ನು. ಆದರೆ ಆ 98ರಲ್ಲಿ ಈ ಮುಷರಫ್ ಸೇನಾಧ್ಯಕ್ಷರಾದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಬೇಕು ಅಂತ ಮುಂದಾಗಲಾಗಿ 11 ಕಿಲೋಮೀಟ್ರ್ವರೆಗೂ ನಮ್ಮ ನಿಯಂತ್ರಣ ರೇಖೆಯಿಂದ ಕಾರ್ಗಿಲ್ನ ಆ ಟೋಲೋಲಿಂಗ ನೆತ್ತಿಯ ಮೇಲೆ ಕೂತ್ಕೊಂಡು ಆರಾಮಾಗಿ ಕಣ್ಣಿಡುವಷ್ಟು ಒಳಗಡೆ ಬಂದ್ಬಿಟ್ಟಿದ್ರು. ಅದರಿಂದನೇ ಕಾರ್ಗಿಲ್ ಯುದ್ಧ ಆಗಿದ್ದು. -, ಡಿಗ್ರಿ ನಿಮ್ಗೆ ಗೊತ್ತು. ನಮ್ಮ ಐಸಲ್ಲಿ ಡೀಪ್ ಫ್ರಿಜ್ಜಲ್ಲಿ ಇಟ್ಟರೆ 1.5 hour ಇಟ್ಟರೆ ಅದು ಡೀಪ್ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಆಗುತ್ತೆ. ಅದು 24 hours ಇಂಟು 7 days, 7 days ಇಂಟು 365 days ಸೋಲ್ಜರಲ್ಲಿ -ಡಿಗ್ರಿಲಿ ಇರ್ತಾನೆ. ಒಂದು ಅರೌಂಡ್ ಅಕ್ಟೋಬರ್ ಮಂತಿಂದ ಐಸ್ ಬೀಳೋ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೂ ಐಸ್ ಇದ್ದೇ ಇರ್ತದೆ. ಅದು ಸುಮಾರು ಒಂದು 40 ಅಡಿವರೆಗೂ ಐಸ್ ಇರುತ್ತೆ. ಯಾವಾಗಲೂ ಎವ್ರಿ ಇಯರ್ 40 ಅಡಿ ಐಸ್ ಬೀಳುತ್ತೆ. ಆ 40 ಅಡಿ ಐಸ್ ಮೇಲೆ ಸೋಲ್ಜರ್ ಟೈಮಲ್ಲಿ ವಾರ್ ಮಾಡೋಕ್ಕಾದ್ರೆ ತುಂಬ ಕಷ್ಟ ಆಯಿತು. ಏನಂದ್ರೆ ಪ್ಲಸ್ ಪಾಯಿಂಟ್ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಐಸ್ ಕರಗಿತ್ತು. ಮ್ಯಾಕ್ಸಿಮಮ್ ಐಸ್ ಕರಗಿದ್ರಿಂದ ನಮ್ಮ ಬೆಟ್ಟ ಗುಡ್ಡಗಳೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಕ್ಲೀನಾಗಿ ಹೋಯ್ತು. ಐಸ್ ಬಿದ್ದರೆ ಎಲ್ಲ ಕಡೆ ಒಂದೇ ಥರ ಕಾಣಿಸುತ್ತೆ, ಏನು ಗೊತ್ತಾಗಲ್ಲ. ಸ್ವಲ್ಪ ಅವತ್ತು ಕಾರ್ಗಿಲ್ ಯುದ್ಧ ಸಂದರ್ಭದಲ್ಲಿ ಸ್ವಲ್ಪ ಬೇಗನೆ ಐಸು ಕರಗಿದ್ದಿಂದಾಗಿ ನಿಮಗೆ ಜೋಜಿಲಾ ಪಾಸ್ ಕ್ಲಿಯರ್ ಆಯಿತು, ಅದಕ್ಕೆ ಹೋದ್ರೆ. ಇಲ್ಲ ಅಂದರೆ ಇನ್ನೊಂದು 15-20 ದಿನ ಕಷ್ಟ ಆಗಬೇಕಾಗಿತ್ತು. ಆಮೇಲೆ ಶತ್ರುವಿನ ಗುಂಡಿಗಿನ್ನ ಇಂಥ ದುರ್ಗಮವಾದ ವಾತಾವರಣಗಳಲ್ಲಿ ನಿಮಗೆ ಪರಿಸರದ ಆ ಒಂದು ಹವಾಮಾನವೇ ನಿಮ್ಮ ಮೊದಲ ಶತ್ರು ಆಗಿದ್ದು ನಿಜ. ಅದೇ ಹೇಳ, ಸೋಲ್ಜರ್ಸ್ಗೆ ಬೆಟ್ಟ ಗುಡ್ಡ ಹತ್ತದೆ ಒಂದು ಚಾಲೆಂಜಿಂಗ್ ಆಗಿತ್ತು. ಅವ್ರದ್ದು ದುಶ್ಮನ್ಗೆ ಹೊಡೆಯೋದಷ್ಟು ಚಾಲೆಂಜ್ ಆಗಿರಲಿಲ್ಲ. ಬೆಟ್ಟ ಗುಡ್ಡನ ಹತ್ತೋದು, ಅಲ್ಲೋಗಿ ನಮ್ಮ ಜಾಗದಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ, ಅದೇ ಒಂದು ತುಂಬ ಕಠಿಣವಾದ ಸಮಸ್ಯೆ ಆಗಿತ್ತು. ಅದೊಂದು ಚಾಲೆಂಜಿಂಗ್ ಆಗಿತ್ತು ಎಲ್ಲರಿಗೂ. ಅಲ್ಲಿ ಹೋಗಿ ಹೇಗೆ ಸೇರೋದು ಅಂತೇಳಿ. ಅಲ್ಲಿ ಹೋಗಿ ಸೇರಿದ ಮೇಲೆ, ಸೆಟ್ಲ್ ಆದಮೇಲೆ ಅವನು ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ರೀತಿ ಫೈರ್ ಮಾಡೋಕು, ಅವನು ದುಶ್ಮನ್ ಯಾವ ರೀತಿ ನಮ್ಮ ಕಂಟ್ರೋಲ್ ತಗೋಬೇಕು, ಆ ಥರ ಪ್ಲ್ಯಾನ್ ಮೊದಲೇ ಇತ್ತು. ಆದರೆ ಸೇರೋದೇ ತುಂಬ ಕಷ್ಟವಾಗಿತ್ತು. ಒಂದು ಬೆಟ್ಟ ಹತ್ತಬೇಕಾದ್ರೆ ಅದಕ್ಕೆ 4 ಪಾರ್ಟಿ ಮಾಡ್ತಾರೆ, 4 ಸೆಕ್ಷನ್ಗಳು. ಒಂದು ಸೆಕ್ಷನ್ ಈ ಕಡೆ, ಇನ್ನೊಂದು ಸೆಕ್ಷನ್ ಈ ಕಡೆ, ಇನ್ನೊಂದು ಸೆಕ್ಷನ್ ಈ ಕಡೆ, ಇನ್ನೊಂದು ಸೆಕ್ಷನ್. ಯಾಕಂದರೆ ಬೆಟ್ಟದ ಮೇಲೆ ಯಾರು ಇದ್ದಾರೆ ಅಂತ ಗೊತ್ತಾಗಲ್ಲ. ಪೋಸ್ಟಲ್ಲಿ ಪಾಕಿಸ್ತಾನದವ್ರು ಇರ್ಬೋದು, ಬೇರೆ ಮಿಲಿಟೆಂಟ್ಸೇ ಇರ್ಬೋದು. ಅದರಿಂದ 4 ಕಡೆ ಪ್ಲ್ಯಾನ್ ಮಾಡ್ತಾರೆ. ಒಂದು ಬೆಟ್ಟ ಹತ್ಬೇಕಾದ್ರೆ 4 ಕಡೆ ಪ್ಲ್ಯಾನ್ ಮಾಡಿ 4ಕ್ಕೂ ಕಮ್ಯುನಿಕೇಷನ್ ಇರ್ತಾರೆ. ನಾನು ಈ ಕಡೆ ಇಷ್ಟು ಮೀಟ್ರಿಗೆ ಬೆಟ್ಟ ಹತ್ತಿದ್ದೀನಿ, ಇನ್ನೊಬ್ರು ಹೇಳ್ತಾರೆ ಈ ಕಡೆ ಇಷ್ಟು ಮೀಟ್ರ್ ಹತ್ತಿದ್ದೀನಿ. ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದ್ರೆ ಕೌಂಟ್ರ್ ಅಟ್ಯಾಕ್ ಈ ಕಡೆ ಹೋಗ್ಬೇಕಾಗತ್ತೆ.
ಆ ಬೆಟ್ಟ ಆಗ್ತದೆ. ಎಲ್ಲ ಬೆಟ್ಟಗಳು ಆ ಥರ ಆಕ್ರಮಣ ಮಾಡಿಕೊಂಡೇ ಮುಂದೆ ಹೋಗಿದ್ವಿ. ವಾರ್ ಟೈಮಲ್ಲಿ ಏರ್ಲಿ ಅವ್ರು, ಯಾಕಂದರೆ ಅವ್ರು ಪ್ರೀ ಪ್ಲ್ಯಾನಲ್ಲಿ ಮೊದಲೇ ಬಂದು ಕುಳ್ತಿದ್ರು. ಯಾವ ಬೆಟ್ಟದಲ್ಲಿ ಎಲ್ಲಿದ್ದಾರೆ ಏನು ಅಂತ ಯಾರೂ ಗೊತ್ತಿಲ್ಲ, ಎಲ್ಲ ಬ್ಲೈಂಡ್ ಆಗಿದ್ದಿದ್ದು ನಮ್ಮ ಸೋಲ್ಜರ್ಸ್ ಎಲ್ಲ. ಒಂದೊಂದು ಬೆಟ್ಟನ ಆ ಥರ ಮಾಡಿ ಮುಂದೆ ಹೋಗ್ಬೇಕಾದ್ರೆ ಇಷ್ಟು ಕಠಿಣವಾದ ಜಾಗಗಳಿದ್ದು ಎಲ್ಲ ಕಡೆ ಮ್ಯಾಕ್ಸಿಮಲಿ ಕಾರ್ಗಿಲ್ ಟೈಮಲ್ಲಿ. ಕೊನೆಗೂ ಯುದ್ಧ ಅನ್ನೋದು ಜಯಿಸಾಯಿತು ನಮ್ಮ ಭಾರತದವರು. ಇನ್ಫ್ಯಾಕ್ಟ್ ಆರಂಭದಲ್ಲಿ 2 ಪೆಟ್ರೋಲ್ ಪಾರ್ಟಿಗಳು ಹೋದಾಗ ಅವ್ರಿಗೆ ಎಲ್ಲಿಂದ ಫೈರಿಂಗ್ ಆಯಿತು ಏನಾಯ್ತು ಏನೂ ಗೊತ್ತಿಲ್ಲ. ಆಮೇಲೆ ತುಂಬಾ ಟಾರ್ಚರು ಮಾಡಿದರು. ಅವರು ಸೆರೆ ಸಿಕ್ಕಿದಾಗ ಸೌರಭ್ ಕಾಲಿಯಾ ಅವ್ರನ್ನ ಮತ್ತು ಅವರ ಇನ್ನೊಂದಷ್ಟು ಸೈನಿಕರನ್ನ ಭಾಳ ಅದನ್ನು ಹೇಳ್ಕೊಳಕ್ಕೂ ಆಗದೇ ಇರುವಂಥ ರೀತಿಯಲ್ಲಿ ಟಾರ್ಚರ್ ಮಾಡಿದರು. ಅಷ್ಟು ಒಂದು ಸರ್ಪ್ರೈಸ್ ಎಲಿಮೆಂಟ್ನ ಶತ್ರು ಅವತ್ತಿನ ದಿನದಲ್ಲಿ ನಿಮ್ಮ ಮೇಲೆ ಸಾಧಿಸ್ಬಿಟ್ಟಿದ್ದ. ನೀವು ಹೇಳ್ದಂಗೆ ಎಲ್ಲ ಕಡೆಯಿಂದನೂ ನೀವು ಅವ್ರನ್ನ ಆವರಿಸ್ಬೇಕು. ಆದರೆ ಮೇಲ್ಗಡೆ ಎಷ್ಟು ಜನ ಇದ್ದಾರೆ ಮತ್ತು ಅವರ ಸಾಮರ್ಥ್ಯ ಏನು, ಅವ್ರ ಹತ್ರ ಏನೇನು ವೆಪನ್ಸ್ ಇದ್ದಾವೆ. ಇಂಡಿಯನ್ ಏರ್ಫೋರ್ಸ್ದು ನಮ್ಮ 2 ಫ್ಲೈಟ್ ಏನು ಹೊಡೆದು ಇದು ಮಾಡ್ಬಿಟ್ಟು ಸ್ಟಿಂಜರ್ಗಳನ್ನು ತೊಗೊಂಡ್ಬಂದಿದ್ರು. ಸ್ಟಿಂಜರ್ನು ತೊಗೊಂಡ್ಬಂದಿರ್ಬೋದು ಅನ್ನುವಂಥ ಒಂದು ಅಂದಾಜು ಆರಂಭದಲ್ಲಿ ನಮ್ಮವ್ರಿಗೆ ಇರಲಿಲ್ಲ. ಆಮೇಲೆ ಏರ್ ಫೋರ್ಸಿಗೂ ಕೂಡ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ತುಂಬಾ ಸವಾಲಾಗ್ತಾ ಇತ್ತು. ಯಾಕೆಂದರೆ ಅವ್ರ ನೆತ್ತಿ ಮೇಲೆ ಕೂತಿರ್ಲಿಲ್ಲ, ಬದಲಾಗಿ ಬಂಕರ್ಗಳು ಸೆಂಗರ್ಗಳನ್ನು ಭಾಳ ಚೆನ್ನಾಗಿ ಮಾಡ್ಕೊಂಡು ಫೋರ್ಟಿಫೈ ಮಾಡ್ಕೊಂಡು ಆ ಏರ್ ಫೋರ್ಸ್ ಡೈರೆಕ್ಟ್ ಲೈನ್ ಆಫ್ ಫೈರ್ಗೆ ಬರೋದ ಹಾಗೆ ಅವರು ತಮ್ಮ ಪೊಸಿಷನ್ನ ಸೆಕ್ಯೂರ್ ಮಾಡ್ಕೊಂಡಿದ್ರು. ಹೌದು, ಅವ್ರು ತುಂಬ ಅವ್ರು ಮೊದಲೇ ಹೇಳಿದ್ರು, ತುಂಬ ಅವ್ರನ್ನ ಡಿಫೆನ್ಸ್ ತುಂಬ ಮಜಬೂತ್ ಮಾಡಿಕೊಂಡಿದ್ರು. ಮೊದಲಿಂದ ಪ್ಲ್ಯಾನ್ ಮಾಡಿ ಅವ್ರ ಡಿಫೆನ್ಸ್ ಹತ್ರ ಯಾರು ಬರಬಾರ್ದು ಆ ಥರ ಫುಲ್ ಪ್ಲ್ಯಾನಲ್ಲಿದ್ದರು. ಅವ್ರು ಆಲ್ರೆಡಿ ಮೈಂಡ್ ಸೆಟ್ ಇತ್ತು, ನಾವು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಜಾಸ್ತಿ ಕ್ಯಾಶುಯಾಲಿಟಿ ಮಾಡಿ ನಾವು ಅಡ್ವಾನ್ಸಾಗಿ ಹೋಗಬೇಕು ಇಂಡಿಯಾದ ಅಂತೇಳಿ. ಆ ಮೈಂಡ್ ಸೆಟ್ಟೆಲ್ಲ ಕ್ಲಿಯರ್ ಆಯಿತು. ಅದು ಅವ್ರ ಪ್ಲ್ಯಾನು ವರ್ಕೌಟ್ ಆಗಲಿಲ್ಲ ಕರೆಕ್ಟಾಗಿ. ನಾನು ಅದೇ ಹೇಳ್ತಾ ಇದ್ದೆ. ನಸೀಮ್ ಝಹೀರ್ ಅವರು ಬರೆದಂಥ ಅದೇ ಪುಸ್ತಕದಲ್ಲಿ ನಾನು ಹಂಗೆ ಓದ್ತಾ ನಾನು ತಿಳ್ಕೊಂಡಿದ್ದಂದರೆ ಮುಷರಫ್ರವರು ಈ ಪ್ಲ್ಯಾನ್ನ ಮೂಲಕ ಆ ಎಂಟೈರ್ ಲಡಾಖ್ ರೀಜನ್ನ ಭಾರತೀಯ ಸೇನೆಯ ನಿಯಂತ್ರಣದಿಂದ ಕಿತ್ತೋಗೋದು, ಆ ಸಿಯಾಚಿನ್ಗೆ ಸಪ್ಲೈ ಲೈನ್ಸನ್ನು ಕಟ್ ಮಾಡಿ ಸಿಯಾಚಿನ್ನ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ. ಯಾಕೆಂದರೆ 84ನಲ್ಲಿ ಇದೇ ಮುಷರಫ್ ಬ್ರಿಗೇಡಿಯರ್ ಆಗಿರ್ತಾರೆ. ಅವರ ನೇತೃತ್ವದಲ್ಲಿ SSG ಕಮಾಂಡೋಗಳು ಆ ಸಿಯಾಚಿನ್ ಪೀಕ್ನ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಆದರೆ ಭಾರತೀಯ ಸೇನೆ ಏನು ಮಾಡಿರ್ತದೆ, ಆ ಇಂಟೆಲಿಜೆನ್ಸ್ ವರದಿ ತುಂಬ ಪಕ್ಕಾ ಬಂದಿರ್ತದೆ. ಎಲ್ಲಾನು ಕೊಲೆಕ್ಟ್ ಮಾಡಿಕೊಂಡು ಇವರು ಇಂಥ ದಿನ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಸಿಯಾಚಿನ್ನಲ್ಲಿ, ಅವ್ರು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಪ್ರಿಯಂಪ್ಟ್ ಮಾಡಿಬಿಡ್ತಾರೆ. ಇವ್ರಿಗಿನ್ನ ಒಂದು ಸ್ವಲ್ಪ ಮುಂದೆನೆ ಆಪರೇಷನ್ ಮೇಘದೂತವನ್ನು ಮಾಡಿ ಸಿಯಾಚಿನ್ನ ಎತ್ತರದ ಪ್ರದೇಶಗಳನ್ನು ಆಕ್ಯುಪೈ ಮಾಡ್ಕೊತಾರೆ. ಭಾಳ ವೈಟಲ್ ಆಗಿರುವಂಥ ವ್ಯಾಲಿಗಳಲ್ಲೂ ಕೂತ್ಕೊಂಡ್ಬಿಡ್ತಾರೆ. ಅವರು ಕೌಂಟರ್ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಈ ಎತ್ತರದ ಇಡೀ ಪ್ರಪಂಚದಲ್ಲಿ ಅತ್ಯಂತ ಎತ್ತರದ ಸಮರ ಭೂಮಿ ಇದು. ಅಲ್ಲಿ ಶತ್ರುವಿನ ಗುಂಡಿಗಿನ್ನ ವಾತಾವರಣ ಕೊಡುವಂಥ ಏಟೆ ತುಂಬ ದೊಡ್ಡ ಶತ್ರು ಎರಡೂ ಕಡೆಯವ್ರಿಗೆ. ಯಾಕೆಂದರೆ ಅಲ್ಲಿನ ವಿಪರೀತ ಹವಾಗುಣಕ್ಕೆ ಪಾಕಿಸ್ತಾನದ ಸೈನಿಕನೋ ಭಾರತದ ಸೈನಿಕನೋ ಇಟ್ ಡಸಂಟ್ ಡಿಸ್ಟಿಂಗ್ವಿಷ್, ಇಬ್ಬರಿಗೂ ಒಂದೇ ಪ್ರಮಾಣದಲ್ಲಿ ಕಾಟ ಕೊಡ್ತದೆ. ಹಂಗಾಗಿ ಅವರು ಅದನ್ನ ರಿಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಆಮೇಲೆ 95ವರೆಗೂ ಅವರು ದುಸ್ಸಾಹಸ ಮಾಡ್ತಾನೆ ಇದ್ರು, ಸಿಯಾಚಿನ್ ಏನಾದ್ರು ಮಾಡಿ ವಾಪಸ್ ತಗೋಬೇಕು ಅಂತ. ಆದರೆ ಅದು ಆಗಲಿಲ್ಲ. ಅದಕ್ಕೆ ಬದಲಿಯಾಗಿ ಉಟ್ಕೊಂಡಿದ್ದೆ ಈ ಕಾರ್ಗಿಲ್ ಪ್ಲ್ಯಾನು. ಆದರೆ ಮುಷರಫ್ನ ತಲೆಯಲ್ಲಿ ಮೊಳೆತಿದ್ದ ಈ ಕಾರ್ಗಿಲ್ ಪ್ಲ್ಯಾನಿಗೆ ಪಾಕಿಸ್ತಾನದ ಸೇನೆಯ ಅಂದಿನ ಹಿರಿಯ ಅಧಿಕಾರಿಗಳಾಗಲಿ ಅಥವಾ ಡಿಫೆನ್ಸ್ ಮಿನಿಸ್ಟರ್ಗಳಾಗಲಿ ಒಂದು ಅನುಮತಿಯನ್ನು ಕೊಟ್ಟಿರೋದಿಲ್ಲ. ಯಾವಾಗ ಈ ಮನುಷ್ಯ ನವಾಜ್ ಶರೀಫ್ ಬಂದಾಗ ಈತನಿಗಿನ್ನ ಇನ್ನೂ 3 ಜನ ಸೀನಿಯರ್ ಆಫೀಸರ್ಸ್ ಇದ್ರು, ಅವ್ರನ್ನ ಸೂಪರ್ ಸೀಡ್ ಮಾಡಿ ಈತನನ್ನು ಸೇನಾಧ್ಯಕ್ಷನಲ್ಲಿ ಸ್ಥಾನದಲ್ಲಿ ಕೂರಿಸ್ತಾರೋ ಆಗ ಈತನಿಗೆ ಸೂಪರ್ ಪವರ್ ಬಂದ್ಬಿಡ್ತದೆ. ಕೂಡಲೇ ತನ್ನ 1.5 ದಶಕದಿಂದ ತನ್ನ ತಲೆ ಒಳಗಡೆ ಕೊರಿತಾ ಇತ್ತಲ್ಲ ಕಾರ್ಗಿಲ್ಲು ಆ ಸಿಯಾಚಿನ್ಗೆ ಬದಲಿಯಾಗಿ ಪ್ರತೀಕಾರ ಅಂತ, ಅದರ ಪ್ಲ್ಯಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಜ ಅಲ್ವಾ ಸರ್? ಆ್ಯಕ್ಷನ್ ಫೀಲ್ಡ್ನಲ್ಲಿ ಶತ್ರುಗಳನ್ನು ನೀವು ಫಸ್ಟ್ ಟೈಮ್ ನೋಡಿದಂಥ ಒಂದು ಸಂದರ್ಭ, ಮತ್ತು ಅದಾದ ಮೇಲೆ ಅವ್ರು ನೋಡ್ತಾ ಅವ್ರ ಜೊತೆ ಎಂಗೇಜ್ ಆಗಿ ನೀವು ಅವ್ರನ್ನ ಅಲ್ಲಿಂದ ಫ್ಲಶ್ ಔಟ್ ಮಾಡಲೇಬೇಕಾಗಿತ್ತು. ಆ ಒಂದು ಇದನ್ನ ಹೇಳಿ ಸರ್. ಮೊದಲನೇ ಟೈಮು ನಾವು ಶತ್ರು ನೋಡಬೇಕಂದ್ರೆ ನಮ್ಮೊಂದು ಕ್ಯೂರಿಯಾಸಿಟಿ ಇತ್ತು. ನಾವು ನೋಡಿಲ್ಲ. ಅವಾಗ ನಮಗೆ ಅರೌಂಡ್ ಅವಾಗ ನಾವೊಂದು 7 ವರ್ಷ ಮಿಲಿಟರಿ ಸರ್ವಿಸ್ ಆಗಿತ್ತು. ಇಲ್ಲ 5 ವರ್ಷ ಆಗಿತ್ತು. 94ರಿಂದ 99 ವಾರಿಲ್ಲ. ಅದು 5 ವರ್ಷ ಇದೆ. ನಮಗೊಂದು ಕ್ಯೂರಿಯಾಸಿಟಿ ಇತ್ತು. ಅವಾಗ ಹೆಂಗೆ ಸೋಲ್ಜರ್ಸ್ ನಾವಾಗ ನಮ್ಮದು ರಕ್ತ ಕುದಿತಾ ಇರೋ ರಕ್ತ. ಆಗ ನಮ್ಗೆ ಅವಾಗ 22 ವರ್ಷ ಏಜು, 22-23 ವರ್ಷ. ನಮಗೊಂದು ಕ್ಯೂರಿಯಾಸಿಟಿ ಇತ್ತು. ಶತ್ರು ಅಂದರೆ ಯಾವ ರೀತಿ ಇರ್ತಾರೆ, ನಮಗೂ ಒಂಥರ ಭಯನೂ ಇತ್ತು. ಅದು ನೋಡಬೇಕು ಅಂದರೆ ನಮಗೂ ಕ್ಯೂರಿಯಾಸಿಟಿ ಇದ್ದೇ ಇತ್ತು. ಯಾವಾಗ ನಾವು ಈ ಕಾರ್ಗಿಲಲ್ಲಿ ಡಿಫೆನ್ಸಲ್ಲಿ ಬಂಕರ್ಸ್ ಎಲ್ಲ ಸೆಟ್ಲ್ ಆದವು, ನಮ್ಮ ಸೀನಿಯರ್ಸ್ ಹೇಳಿದ್ರು ಹೊರಗಡೆ ತಲೆ ಹಾಕಬೇಡ, ಹೊರಗಡೆ ಹೋಗಬಾರ್ದು, ವಿತೌಟ್ ಹೆಲ್ಮೆಟ್ ವಿತ್ BPJ ಪಟ್ಟಕದಲ್ಲಿ ಹೊರಗಡೆ ನೋಡಬಾರ್ದು ಇಲ್ಲವೇ ಅಂತೇಳಿ. ಆ ಟೈಮಲ್ಲಿ ಸಿಸ್ಟಮ್ ಅಷ್ಟಿರಲಿಲ್ಲ. ಒಂದು ಬೈನಾಕ್ಯುಲರ್ ಟೈಪ್ ಇರ್ತಿತ್ತು. ಬಂಕರಿಂದನೇ ನಾವು ನೋಡ್ತೀವಿ. ಒಂದು ಹೋಲ್ ಇರುತ್ತೆ, ಕೀ ಹೋಲ್ ಅಂತೇಳಿ. ನಮ್ಮ ಆಮ್ನೇಷನ್ ರೆಡಿ ಮಾಡೋಕ್ಕೆ ಹೋಲ್ ಇರುತ್ತೆ. ಆ ಹೋಲಲ್ಲಿ ಬೈನಾಕ್ಯುಲರ್ ನೋಡ್ತಿದ್ರು. ಅವರು ಅದೇ ಅವ್ರದ್ದು ಯೂನಿಫಾರ್ಮ್ ಕಾಕಿ ಡ್ರೆಸ್ ಮ್ಯಾಕ್ಸಿಮಮ್ಮು.
ನಮ್ಮ ಪೊಲೀಸವ್ರು ಯಾವ ರೀತಿ ಡ್ರೆಸ್ ಇರುತ್ತೆ ಅದೇ ಥರ ಕಾಕಿ ಡ್ರೆಸ್ಸೇ ಅವ್ರದ್ದು ಅವ್ರ ಫೋರ್ಸ್ ಪಾಕಿಸ್ತಾನ ಫೋರ್ಸ್. ಅವ್ರು ನೋಡಿದಾಗ ನಾವು ಬೈನಾಗಳು ಫಸ್ಟ್ ಬೈನಾಗಳು ನಮ್ಮ ಸೀನಿಯರ್ ಕೊಟ್ಟರು, ನೋಡು ನಿನ್ನ ಅವ್ರನ್ನ ಅಂತೇಳಿ. ಅವರು ಹೊರಗಡೆ ಬರ್ತಿಲ್ಲ, ಯಾವಾಗ ಹೊರಗಡೆ ಬರ್ತೋ ಬೈನಾಗಳು ಇಟ್ಕೊಂಡೇ ನೋಡ್ತಿದ್ರು. ಕಾಕಿ ಡ್ರೆಸ್ಸಲ್ಲಿ ಒಂದು ಗಡ್ಡ ಬಿಟ್ಕೊಂಡು, ಅವ್ರದ್ದು ಯೂನಿಫಾರ್ಮ್ ಇಲ್ಲ, ನಮ್ಮ ಇಂಡಿಯನ್ ಆರ್ಮಿ ಥರ ಒಂದು ಡಿಸಿಪ್ಲಿನ್ ಇಲ್ಲ. ಅವ್ರು ಗಡ್ಡ ಮೀಸೆ ಎಲ್ಲ ಬಿಟ್ಕೊಂಡು ವಿಕಾರವಾಗಿರ್ತಿದ್ರು, ನೋಡೋದಕ್ಕೆ ಒಂಥರ ನಮ್ಮ ಮೂವಿಲಿ ಹೆಂಗೆ ವಿಲ್ಲನ್ಗಳೆಲ್ಲ ಇರ್ತಾರೆ ವಿಕಾರವಾಗಿ, ಆ ಥರ ಅವ್ರದ್ದು 7 ಅಡಿ ಇರ್ತಿದ್ರು ಆ ಮುಜಾಹಿದ್ದೀನ್ಗಳು, ನಿಜ ಪಠಾಣಿಗಳು. ಗಡ್ಡ ಇಷ್ಟು ಇದೇ ಥರ ನಿಮ್ಮ ಯಾವ ರೀತಿ ಜುಬ್ಬ ಹಾಕಿದೆ ಅದೇ ಥರ ಜುಬ್ಬ. ಅವ್ರದ್ದು ಏನು ಯೂನಿಫಾರ್ಮ್ಸೇ ಇಲ್ಲ ಅವ್ರಿಗೆ. ಓಕೆ, ಅವ್ರು ಯಾವ ರೀತಿ ಇರ್ತಾರೆ ಅದೇ ಥರ. ಅವ್ರನ್ನ ಏನು ಡಿಫೆನ್ಸ್ನ ಕಾಪಾಡೋಂತ ಬಿಟ್ಟಿತ್ತು ಅವರು. ನಮ್ಮ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ. ನಮ್ಮ ಇಂಡಿಯನ್ ಆರ್ಮಿ ಪ್ರಾಪರ್ ಬೆಲ್ಟು, ಕ್ಯಾಪು, BPJ ಬಟ್ ಡೈಲಿ ಸೇವ್ ಮಾಡಬೇಕು ಆ ಥರ ಇತ್ತು. ಒಂದು ಸಿವಿಲೈಸ್ಡ್ ಆರ್ಮಿ, ಇಂಡಿಯನ್ ಆರ್ಮಿ ನೋಡಿದ್ರೆ ಸೇಮ್ ಅವ್ರು ನೋಡಿದ್ರೆ ಒಂಥರ ಟೆರರಿಸ್ಟ್ ಅವ್ರದೊಂದು ಬಾರ್ಬರಿಕ್ ಫೋರ್ಸ್ ಇಂದ ಯೂನಿಫಾರ್ಮ್ ಅಷ್ಟೇ. ಹೌದು, ಸೇನಾ ಸಮವಸ್ತ್ರದಲ್ಲಿ ಇರುವಂತ ಒಂದು ಏನಿಲ್ಲ, ಓನ್ಲಿ ಅವ್ರ ಮೈಂಡ್ ಸೆಟ್ ಏನಿದ್ದು ಅವ್ರ ಮುಂದೆ ಯಾರು ನಮ್ಮ ಇಂಡಿಯನ್ ಅವ್ರು ಯಾರು ಇರ್ತಾರೆ ಓಡಿಸ್ ಸಾಯಿಸ್ಬೇಕು ಅಷ್ಟೇ ಫಿಕ್ಸ್. ನಮ್ಮ ಇಂಡಿಯಾದವರಾದರೆ ನಮ್ಮ ಮೈಂಡ್ ಸೆಟ್ ಏನೇನಿತ್ತು, ಮಕ್ಕಳನ್ನ ಕಾಪಾಡಬೇಕು, ಜೀವನ ಕಾಪಾಡಬೇಕು, ನಮ್ಮವ್ರನ್ನ ಕಾಪಾಡಬೇಕು, ನಾವು ಕಾಪಾಡಬೇಕು, ದೇಶನ ಕಾಪಾಡಬೇಕು. ಅವ್ರು ಆ ಥರ ಇರಲಿಲ್ಲ. ಮುಂದೆ ಇರೋದು ನಮ್ಮ ಆರ್ಮಿಯವರು ಯಾರಿದ್ದಾರೆ ಇಂಡಿಯನ್ ಆರ್ಮಿ ಅವ್ರು ಹೊಡಿಬೇಕು ಅಷ್ಟೇ ರೂಲ್ಸ್ ಅವ್ರಿಗೆ. ಬರೀ ಇಂಡಿಯನ್ ಆರ್ಮಿ ಆದ್ರೆ ವಾಸೆ ತುಂಬ ಮಹಿಳೆಯರು ಮಕ್ಕಳನ್ನು ಬಿಡ್ತಿಲ್ವಲ್ಲ. ತುಂಬ ನೋಡಿದ್ರೆ ನಮ್ಗೆ ತುಂಬಾ ಭಯ ಆಗ್ತಿತ್ತು. ಇವ್ರು ಈ ಥರ ಇದ್ದಾರೆ, ಐಟು ವೆಯ್ಟು ಒಳ್ಳೆ ಈ ಥರ ಇದೆ, ನಾವು ಸಣ್ಣ ಹುಡುಗರು, ಇವನ್ನೆಲ್ಲ ನಮ್ಗೆ ಎದುರಿಸೋಕ್ಕಾಗುತ್ತೆ, ಹೊಡೆಯೋಕ್ಕಾಗುತ್ತೆ ಅಂತೇಳಿ. ಆದರೆ ಆ ವಾರ್ ಫೀಲ್ಡಲ್ಲಿ ಬಂದಮೇಲೆ ಸೀನಿಯರ್ಸ್ ಎಲ್ಲ ನೋಡಿ ನಮಗೊಂದು ಜೋಸ್ಬಿಟ್ಟು ಎಂಥವ್ನು ಅದನ್ನು ಹೊಡಿಬೋದು ಅಂತೇಳಿ ತುಂಬ ರೋಮಾಂಚನವಾದ ಸೀನ್ ಇತ್ತು ಅವ್ರನ್ನ ನೋಡ್ಬೇಕಾದ್ರೆ. ಎಲ್ಲಿ ನೋಡಿದ್ರಿ ಸರ್ ಫಸ್ಟು? ಸೆಂಗರ್ ಅಲ್ಲ, ಫಸ್ಟು ಇಲ್ಲ, ಅಲ್ಲೇ ನಮ್ಮ ಕಾರಿಗಳಲ್ಲಿ ಜಸ್ಟ್ ನೋಡಿದ್ದು. ಅದರಲ್ಲಿ ಅಲ್ಲಿ ಅವ್ರದ್ದು ಪೋಸ್ಟ್ ಇದೆ. ಅದು ಬಿಟ್ಟು ಮತ್ತು ಸರಳಾ ಪೋಸ್ಟ್ ಅಂತ ಒಂದಿದೆ, ಸರಳಾ ಪೋಸ್ಟ್ ಅಂತ ಅವ್ರದ್ದು. ಅಲ್ಲಿ ಅವಾಗ GR ಯೂನಿಟ್ ಇತ್ತು ನಮ್ಮದು, GR ಯೂನಿಟ್ ಡಿಪ್ಲಾಯ್. GR ಯೂನಿಟಲ್ಲಿ ನಾವು ಅಲ್ಲಿ ಡಿಪ್ಲಾಯ್ ಆಗಿದ್ದು GR ಯೂನಿಟ್ ಜೊತೆ. GR ಯೂನಿಟ್ ಆಪೋಸಿಟೇ ಅವ್ರದ್ದು ಸರಳಾ ಪೋಸ್ಟ್ ಇದೆ. ಪೋಸ್ಟ್ ಹೆಸರು ಬೈನಾಕ್ಯುಲರ್ನಲ್ಲಿ ಮೊದಲು ನೋಡಿದ್ದ. ಬೈನಾಕ್ಯುಲರ್ಲಿ ನಿಯರ್ ಅಬೌಟ್ ಒಂದು 100 ಮೀಟರ್ ಡಿಸ್ಟೆನ್ಸ್ ಅವ್ರ ಪೋಸ್ಟು, ಒಂದು ಈ ಕಡೆ ಪೋಸ್ಟು. 100 ಮೀಟರ್ ತುಂಬ ಸಣ್ಣದಾಗಿ ಕಾಣ್ತಾರೆ. ಮತ್ತು ಹೊರಗಡೆ ನೋಡಿದಾಗ ಅವಾಗ ನಮ್ಮ ಕ್ಯೂರಿಯಾಸಿಟಿ, ಬೈನಾಕ್ಯುಲರ್ ನೋಡಿ ಡೈರೆಕ್ಟಾಗಿ ನೋಡೋಣ ಅಂತ ಬಂಕರಿಂದ ಬಗ್ಗಿ ಸ್ವಲ್ಪ ನೋಡೋದು. ಈ ಥರ ಯಾವ ರೀತಿ ಗೋಡೆ ಇರುತ್ತೆ, ಗೋಡೆಯಿಂದ ಬಗ್ಗೆ ನೋಡೋದು, ಅವರು ಬಗ್ಗೆ ನೋಡ್ತಾ ಇರ್ತಾರೆ, ಆವಾಗ ನೋಡಿದ್ದು. ಆನಂತರ ನೆಕ್ಸ್ಟ್ ಫರ್ದರ್ ಯಾವಾಗ ಬಾರ್ಡರ್ ಡಿಪ್ಲಾಯ್ ಆಗಿದ್ದು ಅವಾಗ ಡೈರೆಕ್ಟಾಗಿ ನೋಡ್ತಿದ್ವು. ಆನಂತರ ಮತ್ತೆ ಈಗಿಂದ 2018ರಲ್ಲಿ, ಇವಾಗ 2018ರಲ್ಲಿ ನಾವು ಜಮ್ಮು ಕಾಶ್ಮೀರಲ್ಲೇ ಇದ್ದು, ಯಾವಾಗ ಹೇಳಿದೆ ಉರಿ ಸೆಕ್ಟರಲ್ಲೆಲ್ಲ, ಅಲ್ಲಿ ಡೈರೆಕ್ಟಾಗಿ ಮಾತಾಡಿಸು ಇದ್ದೀವಿ ಅವ್ರ ಜೊತೆ. ಜಸ್ಟ್ 15 ಮಿನಿಟ್ ಡಿಸ್ಟೆನ್ಸ್ ಇಲ್ಲ ಅವ್ರ ಪೋಸ್ಟು, ಅದೆಲ್ಲ ಅಲ್ಲೆಲ್ಲ ಮಾತಾಡ್ತೀವಿ. ಇವಾಗ ಜಸ್ಟ್ ನೀವು ಹೇಳಿದ್ರಲ್ಲ ಉರಿ ಸೆಕ್ಟರಲ್ಲಿ, ನೀವು ಉರಿ ಸೆಕ್ಟರಲ್ಲಿ ಪಕ್ಕದಲ್ಲಿ ಸುಮಾರು ಪೋಸ್ಟ್ ಇದ್ದಾವೆ. ಅಲ್ಲಿ ಪೋಸ್ಟ್ ಹೆಸರು ಹೇಳೋಕೆ ಹೋಗಲ್ಲ. ಅಲ್ಲಿ ಮ್ಯಾಕ್ಸಿಮಮ್ ಡಿಪ್ಲಾಯಲ್ಲಿ ಅವ್ರ ಪಾಡಿಗೆ ಅವರು ಆರ್ಮಿ ಇವಾಗ ನೋಡಿ ನಮಗೆ ಆದತ್ತಾಗಿದೆ. ಈ ಪೀಸ್ ಟೈಮ್ನಲ್ಲಿ ಒಬ್ರಿಗೊಬ್ರು ಮಾತಾಡ್ತೀವಿ ಹಾಗಾಗಿ ಮೈಕಲ್ಲಿ ಒಂದು ಆಮೇಲೆ ಪೊಲೀಸರು ವಾರ್ ಮಾಡೋ ಮೈಕ್ ಇರುತ್ತಲ್ಲ, ಅದೇ ಥರ ಮೈಕ್ ಇರುತ್ತೆ, ಮಾತಾಡ್ತೀವಿ. ಸೊ ದೀಪಾವಳಿ, ಸ್ವಾತಂತ್ರ್ಯ ದಿನಾಚರಣೆ ಅವಾಗೆಲ್ಲ ಸ್ವೀಟ್ಸ್ ಎಕ್ಸ್ಚೇಂಜ್ ಮಾತ್ರ ಆ ಥರ ಅಲ್ಲ. ಅವ್ರು ಬೈ ಚಾನ್ಸ್ ಅವ್ರೇನಾದ್ರು ಹೊರಗಡೆ ಬಂದು ಏನಾದ್ರು ಮಾಡ್ತಾಯಿದ್ರೆ ನಾವು ವಾರ್ನಿಂಗ್ ಕೊಡ್ತೀವಿ, ಈ ಥರ ಮಾಡಬೇಡಿ, ಟ್ರೆಸ್ ಪಾಸ್ ಮಾಡ್ತಾ ಇದ್ದೀರಿ, ಹೋಗಿ ವಾಪಸ್. ಹೌದು, ಪ್ರೊವಾಕ್ ಮಾಡಬೇಡಿ. ಕರೆಕ್ಟ್. ಅವ್ರ ಕಡೆನೇ ಯಾವ್ದಾರು ಜೀವಿಗಳು ಬಂತು ಅಂದ್ರೂ ಹೇಳ್ತೀವಿ, ನಿಮ್ಮ ಕಡೆಯಿಂದ ಯಾವುದೋ ಹಸು ಬರ್ತದೆ ಕರ್ಕೊಳ್ಳಿ ವಾಪಸ್ಸು. ಹಾಗೆ ಅದರಿಂದ ಉಗ್ರವಾದಿ ನೋಡಿದಾಗಲೇ ಉಗ್ರವಾದಿ ಸೇಮ್ ಆ್ಯಸ್ ಎ ಮಿಲಿಟೆಂಟ್ ಥರನೇ ಅವರು ಸೋಲ್ಜರ್ಸ್ ಇದ್ದು ತುಂಬ ಭಯ ಆಗ್ತಿತ್ತು ನೋಡೋದಕ್ಕೆ. ಆ ನಂತರ ಭಯ ಹೋಯ್ತು. ಅವ್ರು ನೋಡಿ ನಾವು ಯಾಕೆ ಎದುರಬೇಕು, ನಮ್ಮ ನೋಡಿ ಅವ್ರು ಎದುರ್ಕೋಬೇಕು ಒಂದು ಮನಸ್ಸಲ್ಲಿ ಬಂತು. ಓಕೆ. ಸೊ ಅವ್ನು 6 ಅಡಿನಾರು ಇರಲಿ 10 ಅಡಿನಾರು ಇರಲಿ, ಬುಲೆಟ್ಗೇನು ಅದೇ ಕರೆಕ್ಟಾಗಿ ಗುರಿ ಇಟ್ಟು ಹೊಡೆದ ಅಂದರೆ ಅದು ಯಾವ ಜೀವಿ ಆದ್ರೂ ಮುಗಿಸಾಕದೆ. ಆಮೇಲೆ ಆ ಯುದ್ಧ ಭೂಮಿಯಲ್ಲಿ, ಅದರಲ್ಲೂ ಕಾರ್ಗಿಲ್ ಯುದ್ಧ ಭೂಮಿಯಲ್ಲಿ ಮನುಷ್ಯರ ಪಾತ್ರದ ಬಗ್ಗೆ ನಾವು ಓದಿದ್ದೀವಿ. ಇಲ್ಲಿ ಆ ಕುದುರೆ ಮತ್ತೆ ಕತ್ತೆಗಳ ಒಂದು ಕ್ರಾಸ್ ಮಾಡಿ ಆ ಕಚ್ಚರ್ಗಳ ಪಾತ್ರವು ತುಂಬ ಇಂಪಾರ್ಟೆಂಟ್, ಅದನ್ನು ಹೇಳಿ ಸರ್. ನಾವು ಆರ್ಮಿಲಿ ಒಂದು ಸಪ್ರೇಟ್ ಕೋರ್ ಇದೆ. ಹೇಗೆ ಇಂಜಿನಿಯರ್ಸ್, ಇನ್ಫೆಂಟ್ರಿ, ಆರ್ಟಿಲರಿ ಯೂನಿಟ್ ಯಾವ ರೀತಿ ಒಂದು ಕೋರ್ಸ್ ಇದೆ, ಅದೇ ಥರ ಆರ್ಮಿಲಿ ಕೂಡ ರಿಮೋಟ್ ವೆಟರನರಿ ಕೋರ್ ಅಂತ ಇದೆ. ಅದು ವೆಟರನರಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ. ನಮ್ಮ ಆರ್ಮಿಲಿ ಡಾಗ್ಸ್ ಟ್ರೈನಿಂಗ್ ಆಗಲಿ, ಕುದುರೆಗಳ ಟ್ರೈನಿಂಗ್ ಆಗಲಿ, ಕಚ್ಚರ್ ಟ್ರೈನಿಂಗ್ ಆಗಲಿ, ಅವ್ರ ರೆಸ್ಪಾನ್ಸಿಬಲ್ ಅವ್ರನ್ನ ಟ್ರೀಟ್ ಮಾಡೋದು ಅದು RVC ಅಂಡ್ರ್ ಬರುತ್ತೆ. ಆ RVCಲಿ ಬಂದ್ಬಿಟ್ಟು ಅವ್ರು ಟ್ರೀಟ್ ಮಾಡೋ ಜವಾಬ್ದಾರಿ ಅವ್ರದ್ದು. ಆ ಪ್ರಾಣಿಗಳನ್ನು ಸಾಕೋದು ಬಂದ್ಬಿಟ್ಟು ASC ಅಂತ, ಆರ್ಮಿ ಸರ್ವಿಸ್ ಕೋರ್ ಅಂತ, ಅದರಲ್ಲಿ ಒಂದು ಸಪ್ರೇಟ್ ಕಂಪ್ನಿ ಇರುತ್ತೆ, ಅನಿಮಲ್ ಟ್ರಾನ್ಸ್ಪೋರ್ಟ್ ಕಂಪನಿ ಅಂತೇಳಿ, ಅವ್ರ ರೆಸ್ಪಾನ್ಸಿಬಲ್ ಬರುತ್ತೆ. RVC ಅವ್ರು ಏನು ಮಾಡ್ತಾರೆ, ನಮ್ಮ ಇಲ್ಲಿ ಸಿವಿಲೆಲ್ಲ ನೋಡಿದ್ರೆ ಕುದುರೆ ನೋಡಿರ್ತೀವಿ, ಮಿಲ್ಟ್ರಿನಲ್ಲಿ ಏನು ಮಾಡಿರ್ತಾರೆ, ಕುದುರೆ ಮತ್ತು ಕತ್ತೆನ ಎರಡನ್ನೂ ಕ್ರಾಸ್ ಮಾಡಿ ಅದನ್ನೊಂದು ಪ್ರೊಡಕ್ಷನ್ ಬರುತ್ತೆ. ಆ ಮರಿಗೆ ಬಂದ್ಬಿಟ್ಟು ನಾವು ಕಚ್ಚರ್ ಅಂತ ಹೆಸರಿಡ್ತೀವಿ. ಆ ಕಚ್ಚರ್ ಅಂದರೆ ಕುದುರೆ ಮತ್ತು ಕತ್ತೆಯ ಮಿಶ್ರಣ, ಅದು ಒಂದು ಜೀವ ಹೊರಗಡೆ ಬಂದಿರುತ್ತೆ, ಅದನ್ನು ಕಚ್ಚರ್. ಅದು ಕುದುರೆ ಅವ್ರ ಕತ್ತೆಗಿಂತ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಾವು ಮನುಷ್ಯ ಎಷ್ಟು ಒಂದು ಪಟ್ಟು ನಾವು ಎತ್ಕೊಂಡೋದ್ರೆ ನಮ್ಮಷ್ಟು 10 ಪಟ್ಟು ತೂಕನ ಬೆಟ್ಟ ಗುಡ್ಡಲ್ಲಿ ಹತ್ತುತ್ತೆ. ಎಷ್ಟೇ ಕಠಿಣವಾದ ಬೆಟ್ಟ ಗುಡ್ಡ ಆಗಲಿ, ಎಷ್ಟೇ ವೆರ್ಟಿಕಲ್ ಆಗಲಿ, ಅದು ಹತ್ತೋ ಕೆಪಬಲ್ ಅದಕ್ಕಿದೆ.
ಆ ಮೆನುವರಿಂಗ್ ಮಾಡ್ಕೊಂಡು ಹೋಗ್ತದೆ ಅದು ಆ ದುರ್ಗಮವಾದಂಥ ಪರ್ವತ ಹತ್ಕೊಂಡು ಹೋಗ್ತದೆ. ಕಾರ್ಗಿಲ್ ವಾರಲ್ಲೆಲ್ಲ ನಮಗೆ ಮ್ಯಾಕ್ಸಿಮಮ್ ಬೇಸಿಕ್ ಸ್ಟಾರ್ಟಿಂಗ್ ಕಾಂಬಿನೇಷನ್ ಆಗಲಿ ಇಲ್ಲ ಬೇರೆ ಊಟ ತಿಂಡಿ ಪದಾರ್ಥಗಳಾಗಲಿ ಮೇನ್ ಈ ಕಚ್ಚರ್ ಮೂಲಕನೇ ನಮಗೆ ಬಂದು ಇನ್ನು ಫಸ್ಟ್ ಸೇರಿದ್ದು. ಕಚ್ಚರ್ ಇಲ್ಲದೆ ಈಗಲೂ ಪ್ರೆಸೆಂಟ್ಲು ಕೂಡ ಕಠಿಣವಾದ ಜಾಗದಲ್ಲಿ ಯಾವ ಗಾಡಿ ಹೋಗ್ತಾಗಲಿ ಎಲ್ಲಿ ಹೋಗ್ತಾಗಲಿ ಇವಾಗಲೂ ಕೂಡ ಕಚ್ಚರೇ ಬಂದು ನಮಗೆ ತಲುಪಿಸ್ತದೆ. ಆಹಾರ ಆಗಲಿ ಆಮಿನೇಷನ್ ಆಗಲಿ ಎಲ್ಲ ಆಗಲಿ ಮೇನ್ ಐಟಮ್ ಎಲ್ಲ ಕಚ್ಚರ್ ಮೂಲಕನೇ ಬರುತ್ತೆ. ಸೊ ಅವು ನಿಮ್ಮ ಲೈಫ್ ಲೈನ್. ಅದನ್ನು ಕಚ್ಚರ್ ನೋಡ್ಕೊಳ್ಳೋಕ್ಕೆ ಅಂತಲೇ ಅದಕ್ಕೆ ಪಾಲಕ ಇರ್ತಾರೆ. ಯಾಕಂದರೆ ಒಂದು ಕಚ್ಚರ್ ನೋಟು 10 ಜನ ಸೋಲ್ಜರ್ನ ಕೆಲಸ ಅದು ಮಾಡುತ್ತೆ. ಅದಕ್ಕೋಸ್ಕರ ಒಬ್ಬ ಸೋಲ್ಜರ್ ಅದಕ್ಕೋಸ್ಕರ ನೋಡ್ಕೊಳ್ಳೋದಕ್ಕೋಸ್ಕರ ಇರ್ತಾರೆ. ಆ ಕಚ್ಚರ್ನ ಬಾಡಿಗಾರ್ಡ್ ಥರ ಅದು ಊಟ ಹಾಕೋದು ತಿಂಡಿ ಹಾಕೋದು ನೋಡ್ಕೊಳ್ಳೋದು, ಮತ್ತು ಅದ್ರ ಜೊತೆ ಅದ್ರ ಮೇಲೆ ಸಾಮಾನೇನು ಕಟ್ತೀವಿ ಅದನ್ನು ಸಾಮಾನು ಕಟ್ತೀನಿ ಮತ್ತು ಎಲ್ಲರೂ ಯಾವ ಜಾಗದಲ್ಲಿ ತಲುಪಿಸೋದು ಅದು ತಲುಪಿಸೋದು ಮತ್ತು ವಾಪಸ್ ಕರ್ಕೊಬರೋದು ಆ ಥರದಕ್ಕೋಸ್ಕರ ನೋಡ್ಕೊಳ್ಳೋಕೆ ಒಬ್ಬ ಇರ್ತಾರೆ ಯಾವಾಗ ಅದಕ್ಕೆ. ಸೊ ಆತ ತನಗೆ ವಹಿಸಿದ ಕಚ್ಚರ್ ಜೊತೆ ಒಂದು ಆತ್ಮೀಯತೆಯನ್ನು ಬೆಳೆಸ್ಕೊಂಡು ಆತ ಹೇಳಿದಾಗೆ ಅದು ಕೇಳ್ತಾ ಇರುತ್ತೆ. ನಾವು ಹೇಗೆ ನಾಯಿ ಬೆಕ್ಕುಗಳನ್ನ ಮುದ್ದಿನಿಂದ ಕೇಳ್ತೀವಿ ಅದೇ ಥರ ಕಚ್ಚರ್ ಕೇಳುತ್ತೆ. ಆ ಕಚ್ಚರ್ ಒಂದು ಹೆಸರು ಇರುತ್ತೆ, ಅದಕ್ಕೂ ಆರ್ಮಿ ನಂಬರ್ ಇರುತ್ತೆ, ಅದಕ್ಕೂ ಪ್ರಮೋಷನ್ ಇರುತ್ತೆ. ಈ ಥರ ಈಗ ನಾವು ಪ್ರಮೋಷನ್ ಕ್ಯಾಪ್ಟನ್ ಅಂತಂದರೆ ಅದಕ್ಕೂ ಒಂದೊಂದು ಪ್ರಮೋಷನ್ ಇರುತ್ತೆ. ಓಕೆ, ಹಾಂ ಈ ಥರ ಇಷ್ಟು ವರ್ಷ ಆದ್ಮೇಲೆ ಇಷ್ಟು ಸೀನಿಯರ್ ಆದ್ಮೇಲೆ ಇದು ಈ ಪ್ರಮೋಷನ್, ಈ ವರ್ಷ ಆದ್ಮೇಲೆ ಇದಕ್ಕೆ ಪ್ರಮೋಷನ್. ಅದು ಸೇಮ್ ನಮ್ಗೆ ಯಾವ ರೀತಿ ರೇಷನ್ ಇರುತ್ತೆ. ನಮಗೆ ಆಟ 220 ಗ್ರಾಮು, ರೈಸ್ 400 ಗ್ರಾಮು, ಮತ್ತು ಸಕ್ಕರೆ 90 ಗ್ರಾಮು, ಆಯಿಲ್ 90 ಗ್ರಾಮು, ಈ ಥರ ನಮಗೆ ರೇಷನ್ ಸ್ಕೇಲ್ ಇದೆ. ಇಷ್ಟಿಷ್ಟು ಒಂದು ದಿನಕ್ಕೆ ನಿಮಗೆ ಆಥರೈಸ್ ಇದೆ. ಆ ಕಚ್ಚರು ಕೂಡ ಅಷ್ಟೇ ರೇಷನ್ ಆಥರೈಸ್ ಇದೆ. ಅದಕ್ಕಿಂತ ನನಗೆ ತುಂಬ ಫ್ಯಾಸಿನೇಟ್ ಆಗೋದು ಅಂದರೆ ಆ ಮದ್ದುಗುಂಡುಗಳ ಸದ್ದಿಗೆ ಭಯ ಬೀಳ್ದೇನೆ ಅವು ಹೋಗ್ಬೇಕಲ್ಲ. ಮನುಷ್ಯರು ನಾವು ಬೀಳ್ತೀವಿ, ಕಚ್ಚರ ಬೀಳ ಅದಕ್ಕೆ ಅಭ್ಯಾಸ ಆಗಿದೆ. ಈ ಜಾಗದಲ್ಲಿ ಇಷ್ಟು ಈ ಥರ ಈ ಸೌಂಡ್ ಈ ಜಾಗದಲ್ಲಿ ಈ ಸೌಂಡ್ ಬರೋದು. ಅದು ಕಚ್ಚರ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ. ಈ ಜಾಗದಲ್ಲಿ ಈ ಪೋಸ್ಟ್ ಇದೆ, ಈ ಪೋಸ್ಟಲ್ಲಿ ನಾನು ಸಾಮಾನು ಇಳಿಸ್ಬೇಕು. ಅದು ಕರ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಿರುತ್ತೆ ಈ ಸಾಮಾನು ಈ ಜಾಗದಲ್ಲಿ ಇಳಿಬೇಕು. ತುಂಬ ಶಾರ್ಪ್ ಅದು ಅದೇನು ಹೊತ್ಕೊಂಡು ಹೋಗಿರುತ್ತೆ. ನಾವು ಬಿಟ್ಟರು ಆ ಜಾಗದಲ್ಲಿ ಪೋಸ್ಟ್ ಹತ್ರ ಹೋಗಿ ಆ ಸಾಮಾನು ಇಳಿಸುತ್ತೆ ಅದು. ಯಾಕೆಂದರೆ ದಸರಾ ಟೈಮಲ್ಲಿ ಆನೆಗಳು ಕರ್ಕೊಂಬಂದು ಅವಕ್ಕೆ ಆ ಮತಾಪು ಇದ್ರದ್ದೆಲ್ಲ ಆ ಸದ್ದಿಗೆ ಅವು ಬೆಚ್ಚದೇ ಇರಲಿ ಅಂದ್ಬಿಟ್ಟು ಅವಕ್ಕೆ ತರಬೇತಿನೂ ಕೊಡ್ತಾರೆ. ನಿಜ, ಬರೀ ಒಂದು ಜಂಬೂ ಸವಾರಿಗೆ ಪೀಸ್ಫುಲ್ ಆಗಿರುವಂಥ ಒಂದು ಇದರಲ್ಲಿ. ಇನ್ನು ಅಲ್ಲಿ ಎಲ್ಲಿಂದ ಬಾಂಬ್ ಬೀಳ್ತದೆ, ಆಮೇಲೆ ಆ ಶೆಲ್ಗಳ ಸೌಂಡ್ ಏನು ಹೊಸಿ ಇರ್ತದ, ಇಲ್ಲೇನು ಪಟಾಕಿಗಳ ಸೌಂಡ್ಗೂ ಅದಕ್ಕೂ ಇದು ಮಾಡೋಕ್ಕಾಗುತ್ತೆ. ಅಲ್ಲೇ ಬಾರ್ಡ್ರಲ್ಲೇ ಇರೋದ್ರಿಂದ ಮ್ಯಾಕ್ಸಿಮಮ್ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಕಚ್ಚನ್ನು ಯೂಸ್ ಮಾಡ್ತಾರೆ. ಆ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಯಾವಾಗಲೂ ಫೈರಿಂಗ್ ಆದಾಗ ಏನಿದ್ರು ಅದಕ್ಕೆ ಅಭ್ಯಾಸ ಆಗಿರುತ್ತೆ. ಕೇಳಿ ಸೌಂಡ್, ಈ ಕಡೆ ಸೌಂಡು ಈ ಕಡೆ ಸೌಂಡು, ಅದು ಅಭ್ಯಾಸ ಆಗಿರುತ್ತೆ. ಅದು ಎಷ್ಟೇ ಗುಂಡುಗಳು ಸದ್ದು ಬಂದರೂ ಅದ್ರ ಕೆಲಸ ತಾನು ಮಾಡುತ್ತೆ. ಯಾವುದಕ್ಕೂ ಎದುರಲ್ಲ. ಅದು ಬೆದ್ದಿರು ಬೀಳೋದಾಗಲಿ ಎದುರಲ್ಲಿ ಯಾವುದೂ ಇರಲ್ಲ. ಓಕೆ, ಆಮೇಲೆ ಯುದ್ಧ ಇನ್ನೇನು ನಾವು ಗೆದ್ದು ಬಿಟ್ವಿ ಅನ್ನುವಂಥದ್ದು ಒಂದು ಜುಲೈ 4ನೇ ತಾರೀಕು ಆ ಕ್ಲಿಂಟನ್ ಆಗ್ರಹಿಸ್ತಾರೆ, ಮೊದಲು ನಿಮ್ಮ ಫೋರ್ಸ್ಗಳನ್ನ ವಾಪಸ್ ತಗೊಂಡು ಯುದ್ಧಕ್ಕೆ ಒಂದು ಅಂತ್ಯ ಹಾಡಿ ಅಂತ ಅಂದ್ಬಿಟ್ಟು. ನವಾಜ್ ಶರೀಫು ಆಗ ಏನು ವಿಧಿ ಇಲ್ಲ. ಸೊ ಆಲ್ಮೋಸ್ಟ್ ಆ ಸ್ಟೇಜ್ಗಾಗಲೇ ನೀವು ಗೆದ್ದಿದ್ದೀವಿ, ಆಲ್ಮೋಸ್ಟ್ ನೀವೆಲ್ಲ ವೈಟಲ್ ಹೈಟ್ಸ್ಗಳನ್ನ ರೀಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು ನಿಮಗೆ ಖಾತ್ರಿ ಆಗಿತ್ತು. 26ರಂದು ಅಧಿಕೃತವಾದ ಒಂದು ಘೋಷಣೆ ಆಯಿತು. ಆ ಕೊನೆ ಸಂದರ್ಭಗಳು, ಆ ವಿಜಯೋತ್ಸಾಹ ಅದು, ಮತ್ತು ನೀವು ಮನೆಗೆ ಬಂದಾಗ ಅಲ್ಲಿ ಆ ವಾರ ಡ್ಯೂಟಿಯನ್ನು ಮುಗಿಸ್ಕೊಂಡು ಬಂದಾಗ ಆವಾಗಿನ ಒಂದು ಜುಲೈ 26ಕ್ಕೆ ಘೋಷಣೆ ಆಗಿದಂಗೆ ಏನೋ ಒಂದು ಸಾಧನೆ ಮಾಡ್ದಂಗೆ. ಎಲ್ಲ ವಿಷಯದಲ್ಲಿ ನಾವು ಏನೋ ಒಬ್ಬ ಮನುಷ್ಯ ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ಸಂತೋಷ ಆಗುತ್ತೆ, ಒಳ್ಳೆ ಊಟ, ಆ ರೀತಿ ಖುಷಿ. ಕೋಟಿ ದುಡ್ಡು ಸಂಪಾದನೆ ಮಾಡಿದ್ರೆ ಒಂದು ದುಡ್ಡಿನ ಸಮಸ್ಯೆ ಬಗೆಹರಿಯುತ್ತಲ್ಲ ಆ ಥರ ಒಂದು ಖುಷಿ, ಏನೋ ಒಂಥರ ಖುಷಿಯಾಗಿತ್ತು. ಏನೋ ಒಂದು ಸಾಧನೆ ಮಾಡಿದೆ, ಏನೋ ಒಂಥರ ಖುಷಿ. ಹೌದು ಸರ್, ಹೌದು. ಈಗ ಮನುಷ್ಯನಿಗೆ ಊಟದ ಒಂದು ಬುಷ್ಟನ್ನ ಭೋಜನ ನೋಡಿ ಎಷ್ಟು ಬಾಯಿಗೆ ರುಚಿ ಆಗುತ್ತೆ, ಅಷ್ಟೇ ಖುಷಿ. ಒಂದು ಇತಿಹಾಸದ ಪುಟಗಳಲ್ಲಿ ನಿಮ್ಮ ಹೆಸರುಗಳು ಸೇರುವಂತ ಒಂದು ಬರೀ ಸಾಧನೆ ಅಂದ್ರೆ ಅಂಡರ್ ಸ್ಟೇಟ್ಮೆಂಟ್ ಸರ್, ಮಹತ್ ಸಾಧನೆ. ಜೀವವನ್ನ 75 ದಿನಗಳ ಕಾಲ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಸಾವು ಮೈ ಮೇಲೆ ಬಂದು ಎರಗಬಹುದು ಅನ್ನುವಂಥ ಸಾವನ್ನು ಎದುರಾಕೊಂಡು, ನಿಜ. ಅದಕ್ಕಿಂತ ಇನ್ನು ಡಿಮಾರಲೈಸಿಂಗ್ ಏನು ಅಂತಂದ್ರೆ ನಿಮ್ಮ ಸಹೋದ್ಯೋಗಿಗಳ ಹೆಣಗಳು ಉರುಳ್ತಾ ಇದ್ವು. ಅದನ್ನ ನೋಡಿ ನೀವು ಶೇಕ್ ಆಗಂಗಿಲ್ಲ, ಮನಸ್ಸು ಕಲ್ತರ ಮಾಡ್ಕೋಬೇಕು. ಕಲ್ಲು ಮಾಡಿ ಅವ್ರನ್ನ ಬಿಂದಕ್ಕೆ ಒತ್ತಿ ಅವ್ರನ್ನ ಇವ್ಯಾಕ್ಯುವೇಟ್ ಮಾಡ್ತಿದ್ರು. ಅದಕ್ಕಂತಾನೆ ಟೀಮ್ ಇತ್ತು. ಯಾರಿಗೆ ಇಂಜುರಿ ಆಗ್ತಿದ್ರು ಇವ್ಯಾಕ್ಯುವೇಟ್ ಮಾಡೋ ಟೀಮೇ ಇದ್ರು. ಆರ್ಮಿ ಮೆಡಿಕಲ್ ಕೋರ್ ಅವರು ಅದು ಇವ್ಯಾಕ್ಯುವೇಟ್ ಮಾಡ್ತಿದ್ರು, ಟ್ರೀಟ್ ಮಾಡ್ತಿದ್ರು, ಅವ್ರು ಸಾಧ್ಯವಾದಷ್ಟು ಟ್ರೀಟ್ ಮಾಡ್ತಿದ್ರು. ಮತ್ತು ಬೇಸ್ ಹಾಸ್ಪಿಟ್ಲಿಗೆ ರವಾನೆ ಮಾಡ್ತು. ಅದಕ್ಕೋಸ್ಕರ ಹೆಲಿಕಾಪ್ಟರ್ಗಳು ಡಿಪ್ಲಾಯ್ ಇದ್ದು ಅವ್ರನ್ನ ಇವ್ಯಾಕ್ಯುವೇಟ್ ಮಾಡಿ ಹಾಸ್ಪಿಟ್ಲ್ ಸೇರ್ಸೋಕ್ಕೆ. ಸುಮಾರು ಜನ ವೂಂಡೆಡ್ ಆದವ್ರಿಗೆ, ಕ್ಯಾಶುಯಾಲಿಟಿ ಆದವ್ರಿಗೆ ಇವ್ಯಾಕ್ಯುವೇಟ್ ಮಾಡೋ ಟೀಮ್ ಸಪ್ರೇಟ್ ಇತ್ತು. ಅದನ್ನು ನೋಡಿ 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 ಮನಸ್ಸು ಒಂಥರ ಮರ್ಗಟ್ಟು ಹೋಗ್ಬಿಟ್ಟಿರ್ತದೆ. ಅದರಿಂದ ವಾಪಸ್ಸು ನೀವು ನಾಗರಿಕ ಬದುಕಿಗೆ ಬಂದಾಗ, ಅಂದರೆ ನಿಮ್ಮ ಮನೆಗೆ ಬಂದಾಗ ಎಷ್ಟು ವ್ಯತ್ಯಾಸ ಅಂತ ಫೀಲ್ ಆಗ್ತಾ ಇತ್ತು? ತುಂಬ ವ್ಯತ್ಯಾಸ ಫೀಲ್ ಆಗುತ್ತೆ. ಮನೆ ವಾತಾವರಣನೇ ಬೇರೆ, ಆ ವಾರ್ಫೀಲ್ಡ್ ವಾತಾವರಣನೇ ಬೇರೆ. ಮನೆ ಒಂದು ಕೂಲಾಗಿರುತ್ತೆ, ಶಾಂತಿಯಾಗಿರುತ್ತೆ. ಮನೆಯಲ್ಲಿ ನಮ್ಮ ಸಂಸಾರ, ನಮ್ಮ ಹೆಂಡತಿ, ನಮ್ಮ ಮಕ್ಕಳ ಜೊತೆ ಅದೇ ಒಂದು ಸಪ್ರೇಟ್ ಖುಷಿ. ಅಲ್ಲಿದ್ದಾಗಲೇ ಒಂದು ಗೆದ್ದಿದ್ದೆ ಅದೊಂದು ಸಪ್ರೇಟ್ ಖುಷಿ. ಅಲ್ಲಿ ಡ್ಯೂಟಿ ಮಾಡಬೇಕಾದ್ರೆ ಒಂದು ಖುಷಿ ಇರುತ್ತೆ, ನಮ್ಮ ದೇಶಕ್ಕೋಸ್ಕರ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತೇಳಿ. ಮನೆ ಮೊದಲು ಒಂದು ತಿಂಗಳು ರಜಾ, 1.5 ತಿಂಗಳು ರಜಾ ಬಂದಾಗಲೋ ಮನೆಯಲ್ಲಿ ನಮ್ಮ ಸಂಸಾರ ಜೊತೆ ಇರ್ತೀವಿ, ಖುಷಿ. ಎರಡು ಕಡೆಯೂ ಖುಷಿ ಇರುತ್ತೆ.
ಆ ಥರ ದುಃಖದ ಸಂಗತಿ ಇದುವರೆಗಿಲ್ಲ. ಮಿಲಿಟ್ರಿ ಜೀವನಕ್ಕೆ ನಾನು 30 ವರ್ಷ ಆಯಿತು. ಈ 30 ವರ್ಷದಲ್ಲಿ ಯಾವತ್ತೂ ದುಃಖ ಪಟ್ಟಿದ್ದೇ ಇಲ್ಲ. ದುಃಖ ಯಾವಾಗ ಒಂದು ಸ್ವಲ್ಪ ಆಗುತ್ತಂದರೆ ಮನೆ ಬಿಟ್ಟು ವಾಪಸ್ಸು ಡ್ಯೂಟಿಗೆ ಹೋಗ್ಬೇಕಾದ್ರೆ ಸಂಸಾರ, ಮನೆ, ಮಕ್ಕಳು ಎಲ್ಲರೂ ಅಪ್ಪ ಅಮ್ಮ ಎಲ್ಲ ಬಿಟ್ಟು ಹೋಗ್ಬೇಕಂತ ಫೀಲಿಂಗ್ ಇತ್ತು. ಒಂದು ಸರ್ಟನ್ ಡೇಸ್, ಸರ್ಟನ್ ಇಯರ್. ಆನಂತರ ಅಭ್ಯಾಸ ಆದ ನಂತರ ಓಕೆ, ಎರಡೂ ನನ್ನ ಮನೆಯೇ, ಇದು ಮನೆಯೇ ಅದು ಮನೆಯೇ. ಮೊದಲನೇ ಮನೆ ನನಗೆ ಭಾರತ ದೇಶದಲ್ಲಿ ಕೊಟ್ಟಿರೋ ಜಾಗ, ಅದು ಮೊದಲನೇ ಮನೆ. ಎರಡನೇ ಮನೆಯೇ ನಮ್ಮ ಪತ್ನಿ ಮತ್ತು ಮಕ್ಕಳಿರೋ ಮನೆ ಕೊಂಡು ಸಂಸಾರದ ಮನೆ. ಮತ್ತು ನಿಮ್ಮ ಸಹೋದ್ಯೋಗಿಗಳನ್ನು ಕಳ್ಕೊಂಡಂಥ ಸಂದರ್ಭ ಏನಾದ್ರು ಎದುರಿಸಿದ್ರ ಯುದ್ಧಭೂಮಿ? ಹೌದು, ನನ್ನ ಪಕ್ಕದಲ್ಲಿ ಗಿರೀಶ್ ಅಂತೇಳಿ ತುಂಬ ಕ್ಲೋಸೆಸ್ಟ್ ಇದ್ದ, ಕರ್ನಾಟಕದವರು, ಕೇರಳದವರು, ತುಂಬ ಕ್ಲೋಸೆಸ್ಟ್. ನನ್ನ ಜೊತೆನೇ ಇದ್ದರು ಯಾವಾಗಲೂ. ಒಂದು 5 ವರ್ಷ ಕಂಟಿನ್ಯೂ ಜೊತೆಲಿ, ಎಲ್ಲೋದ್ರ ಜೊತೆಲೇ ಇದ್ದು. ಒಂದು ಮೈನ್ ಫೀಲ್ಡ್ ಅಂತ ಇರಬೇಕು, ಮೈನ್ ಫೀಲ್ಡಲ್ಲಿ ಮೈನ್ಗಳು ಹಾಕಿರ್ತಾರೆ, ನೀವು ಹೇಗೆ ನಿಂತು ಇಷ್ಟೇ ಡಿಸ್ಟೆನ್ಸಲ್ಲಿದ್ದು ಜೊತೆಲೇ ವರ್ಕ್ ಮಾಡ್ತಿದ್ದು. ಮೈನ್ಸ್ ಲೇಔಟ್ ಮಾಡ್ತಾಯಿದ್ದು. ಲೇಔಟ್ ಮಾಡ್ಬೇಕಾದ್ರೆ ಪಾಕಿಸ್ತಾನದಿಂದ ಒಂದು ರೌಂಡ್ಸ್ ಬಂತು. ಅದು ರೌಂಡ್ಸ್ ಮೇಲೆ ಫೈರ್ ಆಗ್ತಾನೆ ಇತ್ತು. ನಾವು ಕ್ರಾವೆಲಿಂಗ್ ಪೋರ್ಷನ್ ಹೋಗ್ತು, ಮಲ್ಕೊಂಡು ನಾವು ಲೇಔಟ್ ಮಾಡ್ತಾಯಿದ್ದೋ. ನಾವು ಗುಂಡು ಬಂದರೆ ಮೇಲೆ ಹೋಗ್ತಿತ್ತು. ಇವು ಸ್ವಲ್ಪ ಅಲ್ಲಿ ಮೈನ್ ಲೇಔಟ್ ಮಾಡೋಕ್ಕೆ ಸ್ವಲ್ಪ ಮೇಲೆ ತಲೆ ಇರುತ್ತೆ. ಕರೆಕ್ಟಾಗಿ ಅವನು ಹಣೆ ಬಿದ್ದು ಅಲ್ಲಿ ಸ್ಪಾಟಲ್ಲೇ ಅದು ಬಿದ್ದಿದ್ದು ಸ್ವಲ್ಪ ಏಟಾಗಲಿಲ್ಲ, ಬಿಟ್ಟು ಹೆಲ್ಮೆಟ್ ಹತ್ರ ಸ್ವಲ್ಪ. ಅವನು ಏನು ಮಾಡಿದ, ಮೈನ್ ಲೇಔಟ್ ಮಾಡಿದ್ನಲ್ಲ, ಮೈನ್ ಮೇಲೆ ಬ್ಲಾಸ್ಟ್ ಆಗೋಯ್ತು. ಸೊ ಅದು ಪಾಕಿಸ್ತಾನದವ್ರು ಹಾಕಿದ್ದಂಥ ಮೈನ್ಗಳು, ನಮ್ಮವ್ರು ಹಾಕಿದ ಮೈನ್ಗಳು. ನಮ್ಮ ಮೈನೇ ನಾವು ಲೇಔಟ್ ಮಾಡ್ತಿದ್ವಿ, ಆ ಮೈನ್ ಪರ್ಪಸ್ ಮಾಡ್ತಿದ್ವಿ. ಅವರು ಬರೋದೇ ಇರಲಿ ಅಂತ, ನಮ್ಮ ಡಿಫೆನ್ಸ್ ಮಜಬೂತಾಗಲಿ ಅಂತೇಳಿ. ಸೊ ನೀವು ಮೈನ್ಗಳು ಹಾಕ್ತಾ ಇದ್ರಿ. ಅವನು ಪಾಕಿಸ್ತಾನ ಗೋಲಿ ಬೀಳೋಕ್ಕೂ ಅದರಲ್ಲಿ ಎರಡರಲ್ಲಿ ಗೊತ್ತಾಗಲಿ, ಗೋಲಿ ಬಿದ್ದಲ್ಲಿ ಸತ್ತ ಇಲ್ಲ ಮೈನಲ್ಲಿ ಸತ್ತ ಅಂತೇಳಿ. ಅದೊಂದು ತುಂಬ ಫೀಲಿಂಗ್ ಆದ ಸಂಗತಿ. ಸೊ ಅಲ್ಲಿವರೆಗೂ ಭಾಳ ಆಪ್ತವಾಗಿರ್ತೀರಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಅವ್ರ ಹತ್ರ ಹೇಳ್ಕೊಂಡಿರ್ತೀರಿ. ಬೆಟಲ್ಲಿ ಸುಮಾರು ಜನ ತೀರ್ಕೊಂಡಿದ್ರೆ ತುಂಬ ಆಪ್ತವಾದ ಮನುಷ್ಯ ಅವರು. ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಇಷ್ಟು ದಿನಗಳಿಂದನೂ ನಿಮ್ಮ ಫ್ಯಾಮಿಲಿ ವಿಚಾರ ಅವ್ರ ಹತ್ರ ಹೇಳಿರ್ತಾರೆ, ಅವ್ರ ಫ್ಯಾಮಿಲಿ ವಿಚಾರ ನಿಮ್ಮ ಹತ್ರ ಹೇಳಿರ್ತಾರೆ. ಒಂದೇ ಕಡೆ ಕೂತ್ಕೊಂಡು ಟೀ ಕುಡ್ದಿರ್ತೀರಾ, ಹರಟೆ ಮಾಡಿ ಹೊಡೆದಿರಿ, ಒಬ್ರಿಗೊಬ್ರು ಜೋಕ್ ಮಾಡಿಕೊಂಡು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಜೀವ ಹೊಟ್ಟೋಯ್ತು ಅಂದಾಗ ನಿಜ ಅದು ನಮ್ಗೆ ಇಲ್ಲಿ ಕೇಳಿದ್ರೇ ನಮ್ಗೆ ಇದಾಗ್ತಿದೆ. ನೀವು ಅದನ್ನ ಫೀಲಿಂಗ್ ಅದು ಹೇಳಕ್ಕಾಗಲ್ಲ, ಈಗಲೂ ಮನಸ್ಸಲ್ಲಿ ದುಃಖ ಆಗುತ್ತೆ. ಬಹುಶಃ 26 ವರ್ಷಗಳು ಕಳೀತಾ ಬಂದ್ರು ಆ ಯುದ್ಧದ ಚಿತ್ರಣಗಳು ನಿಮ್ಗೆ ಇನ್ನೂ ತಾಜಾ ಆಗಿ ಇನ್ನು ನೆನ್ನೆ ಮೊನ್ನೆ ಆದ ಹಾಗೆ ಘಟನೆಗಳು ಈಗಲೂ ಕಣ್ಣಲ್ಲಿ ಕಟ್ಟದಾಗಿದೆ. ಅದು ಮರೆಯೋಕ್ಕಾಗಲ್ಲ, ನಮ್ಮ ಕೊನೆಯ ಉಸಿರು ಇವತ್ತಿನ ಮರೆಯೋಕ್ಕಾಗಲ್ಲ. ಆ ಥರ ಒಂದು ಜೀವನದಲ್ಲಿ ಒಂದು ಪಾರ್ಟ್ ಇದೆ, ಅದು ಮರೆಯಬಾರ್ದಂಥ ಸಂದರ್ಭಗಳು ಎಲ್ಲ ಇದ್ದಾವೆ. ಮರೆಯೋಕ್ಕಾಗಲ್ಲ. ಅದು ಒಂದು ಸಂದರ್ಭಗಳು ಯಾವುದೇ ಆದರೂ ನಿಮಗೂ ಆಗಿರ್ಬೋದು, ಏನೋ ಒಂದು ಸಂದರ್ಭ ಮರೆಯೋಲ್ಲ. ಅದೇ ಥರ ಇದೊಂದು ಪಾರ್ಟ್, ಅದೊಂದು ಈ ಥರ ಒಂದು ಗ್ರೇಟ್ ಪಾರ್ಟು, ಗ್ರೇಟ್ ಜಾಬ್ ಮಾಡಿರೋದು, ಎಲ್ಲ ವಾರ್ ಮಾಡಿರೋ ಜಾಗದಲ್ಲಿ ಯಾವತ್ತೂ ಮರೆಯೋದಕ್ಕೆ ಚಾನ್ಸ್ ಇರೋದು. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮ ಯುದ್ಧಭೂಮಿಯ ಅನುಭವವನ್ನು ಹೇಳ್ಕೊಂಡ್ರಿ. ಮತ್ತು ನಿಮ್ಮ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಇನ್ನೂ ತುಂಬ ಖುಷಿ ಆಗುತ್ತೆ. ಮೊದಲನೇ ಇಂಟರ್ವ್ಯೂ ನಿಮ್ಮ ಹತ್ರ ಕೊಡ್ತಾ ಇದ್ದೀನಿ, ತುಂಬ ಖುಷಿ ಆಗುತ್ತೆ. ಮತ್ತೆ ಸಿಗೋಣ ಯಾವಾಗಲಾದ್ರೂ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.